Hi everyone, this is Anusha and welcome to my channel and welcome to a haul video, that too after a freaking long days. We are doing a birthday haul video. I think it's huge. Yenu shop madila ankondo I have shopped a lot. So ivaga once haul video madana anta torstini elrigu. See what all it's there. So haul video once madana anta once nanu set madidmele gottaytu that I have shopped a lot and random purchases. I know it will be fun and you guys love watching it. Hangage okay, I thought we'll do a haul video because last time we did a subscriber challenge. So mystery box challenge madidvi, haul video madidvi, birthday series alli kelavand tumbane videos back to back bartittu. This time illa because nan eega one birthday goskara one special feel madana anta I am in Bangalore. Adike I was in Mandya since, so I'll go back to Mandya again, but as my birthday I am here. I thought okay, haul video vandu mandatory and ishtondella shop madidini, I should anta jaasti blabler beda. Let's get started. Yeah, first we'll start with the clothing and nanu prices ella accurate agi nange gottilla athwa nanu enaru spell enaru tapp madidrunu prices tu screen mele perfect agi andre correct agi haktini. I'll search everything. And so first clothing in the start madana. Firstly I got this beautiful malmal cotton sari, white, red, blue, yellow, ಎಲ್ಲ ಕಲರ್ಸ್ ಇದೆ. ಐ ಲವ್ ದಿಸ್. ಸೊ ಇದನ್ನ ನಾನು ತಗೊಂಡಿದ್ದು ಮಂಡ್ಯದಲ್ಲಿ. ಎಷ್ಟೊಂದು ಜನ ಒಂದು ನಾನು ಲಾಸ್ಟ್ ವ್ಲಾಗಲ್ಲೆಲ್ಲೋ ಈ ಸಾರಿ ತೋರಿಸಿದ್ದೀನಿ ಬ್ಲೌಸ್ ಡಿಸೈನ್ಸ್ ಜೊತೆ. ಸೊ ಹಂಗಾಗಿ ಕೆಲವೊಬ್ರು ಕಮೆಂಟಲ್ಲಿ ಕೇಳಿದ್ರೆ ಎಲ್ಲಿ ಅಂತ. ಐ ಗಾಟ್ ಇಟ್ ಇನ್ ದ ವಿ ರೋಡ್ ತಿರುಪತಿ ಟೆಕ್ಸ್ಟೈಲಲ್ಲಿ ಮಲ್ಮಲ್ ಕಾಟನ್ ಅಂತ ಕೇಳಿದ್ರೆ ತೋರಿಸ್ತಾರೆ. ಆ್ಯಂಡ್ ಎಷ್ಟೊಂದು ವೆರೈಟೀಸ್ ಡಿಸೈನ್ಸ್ ಕಲರ್ಸ್ ಎಲ್ಲ ಇದೆ. ಆ್ಯಂಡ್ ಐ ಗಾಟ್ ದಿಸ್ ಸಾರಿ. ಇಟ್ಸ್ ಅ ಸಿಂಪಲ್ ಬ್ಯೂಟಿಫುಲ್ ಫ್ಯಾಬ್ರಿಕ್ ಅಂತೂ ತುಂಬಾನೇ ಸಾಫ್ಟ್ ಆಗಿ ತುಂಬಾ 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 ಚೆನ್ನಾಗಿದೆ. I really want to drape this saree on my birthday. I'm not sure, but yeah, I paid around 900 ansute ee saree. This is the very first piece. At the same time I have another one cotton saree. So idu malmal anta alla ankontini ade tara material, but idu ashte tumbane soft agide. Ee tara prints ide. Idenne bandini print antaralla adrallene ಸ್ವಲ್ಪ precise agi drawing tara ide. And color is green. idu nodad takshana I was like, I want this saree ಅಂತ. ಐ ಗಾಟ್ ದಿಸ್. ನಮ್ಮ ಅಮ್ಮಾಗೇನೋ ಸಾರಿ ತೊಗೊಳಕ್ಕೆ ಹೋದಾಗ ಇದನ್ನು ಅಷ್ಟೇ ಯಾವ್ದಾದ್ರು ಒಂದು ಬ್ಲಾಗಲ್ಲಿ ನೋಡಿರ್ತೀರಾ ತಗೊಂಡಿದ್ದು ನಾನು ಇದನ್ನ. ಇದಕ್ಕೆ ನಾನು ಪೇ ಮಾಡಿದ್ದು 1000 ರೂಪೀಸ್ ಈ ಸಾರಿಗೆ. ಸುಬ್ರಹ್ಮಣ್ಯಪುರ ರೋಡ್ ಅನ್ಸುತ್ತೆ, ಪದ್ಮಾವತಿ ಸಿಲ್ಕ್ಸ್ ಅಲ್ಲಿ ನಾನು ಈ ಸಾರಿ ತಗೊಂಡಿದ್ದು. ಐ ಥಿಂಕ್ ಐ ಡ್ರೇಪ್ ದಿಸ್ ಸಾರಿ ಅಟ್ಲೀಸ್ಟ್ ಫಾರ್ ಟೆಂಪಲ್ಗಾದ್ರೂ ಈ ಸಾರಿ ಡ್ರೇಪ್ ಮಾಡ್ಕೊತೀನಿ ಆನ್ ಮೈ ಬರ್ತ್ಡೇ. ಸ್ಟಾರ್ಟೆಡ್ ವಿತ್ ದ ಸಾರಿ ಅಂಡ್ ಎಸ್ ನಾನು 2 ಸಾರಿ ತಗೊಂಡಿದ್ದು. ಅಂಡ್ ನೆಕ್ಸ್ಟ್ clothing bandre I have some pieces from Vinca Rose. So this is the dress. ಸೊ ಈ ಸರಿ ವಿಂಕಾ ರೋಸಲ್ಲಿ ಬರ್ತ್ಡೇ ಶಾಪಿಂಗ್ ಮಾಡೋಣ ಅಂತ ಹೋದಾಗ ನನಗೆ ಯಾವುದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಹಾಗಾಗಿ ದಿಸ್ ಲಾಂಗ್ ಡ್ರೆಸ್. ಇದನ್ನು ಆಲ್ರೆಡಿ ನಾನು ವೇರ್ ಮಾಡಿಬಿಟ್ಟೆ. ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ಸೊ ದಿಸ್ ದ ಲಾಂಗ್ ಡ್ರೆಸ್ ಆ್ಯಂಡ್ ಮೆಟೀರಿಯಲ್ ಒಂಥರ ಕಾಟನ್ ಮಿಕ್ಸ್. ಈ ಥರ ಮೆಟೀರಿಯಲ್ದು ಎಕ್ಸಾಕ್ಟ್ ಇದೇ ಕಲರ್ದು ಟಾಪ್ ಇದೆ ನನ್ನ ಹತ್ರ. ಸೊ ಅದೇ ಥರ ಡ್ರೆಸ್ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಬೇಡ ಅಂದ್ಕೊಂಡೆ ಬಿಕಾಸ್ ಒಂದೇ ಕಲರ್ದು ಯಾಕೆ ಅಂತ. ಬಟ್ ಒನ್ಸ್ ನಾನು ಹಾಕ್ಕೊಂಡಾಗ ಇಟ್ ವಾಸ್ ಸೋ ಕಂಫರ್ಟಬಲ್, ತುಂಬ ಕ್ಯಾಶುಯಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಐ ಗಾಟ್ ದಿಸ್ ಮ್ಯಾಕ್ಸಿ ಡ್ರೆಸ್. ಇದು ಹಿಂದೆ ಜಿಪ್ ಇದೆ, ಫುಲ್ ಲಾಂಗ್ ಇದೆ. ನನಗಂತೂ ಫುಲ್ ಲೆಂತ್ ಡ್ರೆಸ್, ಒಂಥರ ಎ ಲೈನ್ ಕಟ್ ಡ್ರೆಸ್ ಥರನೇ ಫುಲ್ ಲಾಂಗ್ ಇದೆ. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು ಅರೌಂಡ್ 1500 ಅನ್ಕೊಂತೀನಿ. ದ ಮೆಟೀರಿಯಲ್ ಎವ್ರಿಥಿಂಗ್ ಈಸ್ ನೈಸ್, ದ ಫಿಟ್ಟಿಂಗ್ ಈಸ್ ನೈಸ್. ಹಂಗಾಗಿ ಐ ಗಾಟ್ ದಿಸ್. ಇದು ಕೂಡ ಡ್ರೆಸ್, ಇಟ್ಸ್ ಫ್ರಮ್ ವಿಂಕಾ ರೋಸ್. ಸೊ ಐ ಥಿಂಕ್ ದಿಸ್ ವಿಲ್ ಬಿ ಮೈ ಬರ್ತ್ಡೇ ಡ್ರೆಸ್ ಬಿಕಾಸ್ ನಾನು ಬರ್ತ್ಡೇಗೆ ಪರ್ಟಿಕ್ಯುಲರ್ ಅಂತ ಯಾವುದೂ ಶಾಪ್ ಮಾಡಿಲ್ಲ. ರೀಸೆಂಟಾಗಿ ಹಾಲ್ ವಿಡಿಯೋ ಈ ಟಾಪ್ ಎಲ್ಲ ಹಾಕ್ಕೊಂಡಿರೋದು ನೋಡಿದ್ರೆ ಲಿಟಲ್ ಬಾಕ್ಸಲ್ಲಿ ನಾನು ಕೆಲವೊಂದು ಶಾಪ್ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ಡ್ರೆಸ್ಸಸ್ಸೇ ತೊಗೊಂಡಿದ್ದೀನಿ. ಪರ್ಟಿಕ್ಯುಲರ್ ಆಗಿ ದಿಸ್ ಡ್ರೆಸ್ ಫಾರ್ ಮೈ ಬರ್ತ್ಡೇ ಡಿನ್ನರ್ ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಯಾವುದೂ ಇಲ್ಲ. ಐ ಥಿಂಕ್ ಐ ವಿಲ್ ವೇರ್ ದಿಸ್ ಒನ್ ಅಂತ ಅನಿಸುತ್ತೆ. ಇದು ಅಷ್ಟೇ ಕ್ಯಾಶುಯಲ್ ಶಾಪೇ ಮಾಡಿದ್ದು ನಾನು. ದಿಸ್ ಈಸ್ ಹೌ ದಿ ಡ್ರೆಸ್ ಲುಕ್. ಆ್ಯಂಡ್ ಇದು ಅಷ್ಟೇ ಕ್ವೈಟ್ ಲಾಂಗ್ ಬರುತ್ತೆ ನನಗೆ, ಬಟ್ ಫುಲ್ ಲೆಂತ್ ಬರಲ್ಲ. ಬಟ್ ನೀಗಿಂತ ಇನ್ನೂ ಕೆಳಗಡೆ ತನಕ ಬರುತ್ತೆ. ಆ್ಯಂಡ್ ಕೆಳಗಡೆ ಡೀಟೇಲಿಂಗ್ಗೆ ಈ ಥರ ಶೆಲ್ಸ್ ಇದೆ. ಇಟ್ ಇಸ್ ಸೋ ಫ್ಲೋಯಿ. ನೆಕ್ಲೈನ್ ಈ ಥರ ಇದೆ. ಈ ಥರ ನನ್ನ ಬಾಡಿ ಟೈಪ್ಗೆ ಈ ಥರ ಡ್ರೆಸ್ಸಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಪ್ಯಾಟ್ರನಲ್ಲಿ ನನ್ನ ಹತ್ರ ಇದು 2ನೇ ಡ್ರೆಸ್ಸು. ಐ ಹ್ಯಾವ್ ಒನ್ ಫ್ಲೋರಲ್ ಪ್ರಿಂಟ್, ತುಂಬ ಲೈಕ್ ಬೀಚ್ ಟೈಪ್ ಡ್ರೆಸ್ ಕೂಡ ಇದೇ ಥರ ಇದೆ, ಇದೇ ಪ್ಯಾಟ್ರನು, ಬಟ್ ಕಲರ್ ಚೇಂಜು. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಅದಕ್ಕೆ ಐ ಗಾಟ್ ದಿಸ್ ಡ್ರೆಸ್. ಐ ಥಿಂಕ್ ದಿಸ್ ವಿಲ್ ಬಿ ಮೈ ಬರ್ತ್ಡೇ ಡ್ರೆಸ್. ಐ ಲವ್ ಇಟ್. ಇದಕ್ಕೆ ಐ ಪೇಯ್ಡ್ ಅರೌಂಡ್ ಹೌ ಮಚ್ 1690 ಇದು. ಸೊ ಯಾ, ಆ್ಯಂಡ್ ಸೈಜ್ ಬಂದ್ಬಿಟ್ಟು ಎಲ್ಲೆಲ್ಲಿ ತೊಗೊಂಡಿರ್ತೀನಿ ನಾನು. ಯೂಶಲಿ ವಿಂಕಾ ರೋಸಲ್ಲೆಲ್ಲ ಎಲ್ಲೆಲ್ಲೇ ತೊಗೊಳ್ಳೋದು. ಇದು 2 ಡ್ರೆಸ್ಸು ವಿಂಕಾ ರೋಸಿಂದ. ಐ ಗಾಟ್ ಸಮ್ ಆಕ್ಸೆಸರೀಸ್.
ಸೊ ತೋರಿಸ್ಬಿಡ್ಲಾ? ಓಕೆ, ಎಲ್ಲ ರ್ಯಾಂಡಮ್ ಆಗಿ ತೋರಿಸ್ಬಿಡ್ತೀನಿ. ಸೊ ದಿಸ್ ಇಸ್ ದಟ್ ಒನ್ ಇಯರಿಂಗ್ I got from Vinca Rose, and I got this one. Next we have this cute bow earring, and pearl earrings alli tumbane varieties ittu. So this is one, that pearl earring casual agi tumba chanagide anta I got this one. And then again we have one small pearl matte stones ira stud tara earring. It one detachable pearl earring tara. So when I saw this ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ಅನಿಸ್ತು. ನಾವು ಡಿಟ್ಯಾಚಬಲ್ ಕೂಡ ಅಂದರೆ ರಿಮೂವ್ ಮಾಡಿಬಿಟ್ಟೆಲ್ಲ ಹಾಕೋಬೋದು. ಹಾಗಾಗಿ ಐ ಗಾಟ್ ದಿಸ್ ಒನ್. ಟೋಟಲಿ ವಿ ಗಾಟ್ ದಿಸ್ ಮಚ್ ಇಯರಿಂಗ್ಸ್ ಫ್ರಮ್ ವಿಂಕಾ ರೋಸ್. ದಟ್ಸ್ ಇಟ್ ಫ್ರಮ್ ವಿಂಕಾ ರೋಸ್. ನೆಕ್ಸ್ಟ್ ವಿಲ್ ಕಮ್ ಟು ಸವಾನಾ. ಸೊ ಸವಾನಾದಲ್ಲಿ ನಾನು ಲಾಸ್ಟ್ ಟೈಮ್ ನನ್ನ ಬರ್ತ್ಡೇಗೆ ಶಾಪಿಂಗ್ ಚಾಲೆಂಜ್ ಮಾಡಿದ್ದೆ, ಆ್ಯಂಡ್ ಅದರದೇ ಡ್ರೆಸ್ ನನ್ನ ಬರ್ತ್ಡೇಗೂ ಕೂಡ ಹಾಕ್ಕೊಂಡಿದ್ದೆ. ದಿಸ್ ಟೈಮ್ ಆಲ್ಸೋ ಐ ಲವ್ ದೇರ್ ಕಲೆಕ್ಷನ್. ಹಾಗಂತ ಕೆಲವೊಂದು ಡ್ರೆಸ್ಸಸ್ ಎಲ್ಲ ಆರ್ಡರ್ ಮಾಡಿ ತರಿಸಿದೆ. ಆಲ್ಮೋಸ್ಟ್ ಯಾವುದು ನನಗೆ ಮೆಟೀರಿಯಲ್ ಇಷ್ಟ ಆಗಲಿಲ್ಲ, ಫಿಟ್ಟಿಂಗ್ ಇಷ್ಟ ಆಗಲಿಲ್ಲ, ಪ್ಯಾಟ್ರನ್ ಚೆನ್ನಾಗಿ ಅನಿಸ್ಲಿಲ್ಲ, ಆ್ಯಂಡ್ ಎಲ್ಲನೂ ರಿಟರ್ನ್ ಮಾಡಬೇಕಾಯಿತು. ಐ ಥಿಂಕ್ ಒಂದು 4-5 ಪೀಸಸ್ಸೇ ರಿಟರ್ನ್ ಮಾಡಿದ್ದೀನಿ. ಆ್ಯಂಡ್ ಈಗ ರಿಮೈನಿಂಗ್ ವಿ ಹ್ಯಾವ್ ಓನ್ಲಿ ದಿಸ್ ಮಚ್ ಫ್ರಮ್ ಸವಾನಾ. ದ ವೆರಿ ಫಸ್ಟ್ ಒನ್ ಈಸ್ ದಿಸ್ dress from Savannah. It's a green shirt dress tara. Material is so good. I loved it. Helanalla ashtu dresses alli idu onde clothing ishta agiddu nange. So this is how it looks. I love this green color. See immediate agi how beautiful it looks on me. Next aitu ee color jotege ee material ge ee color and ee pattern, it's perfect anta ಅನಿಸ್ತು. ಆ್ಯಂಡ್ ನಾನು ಕೆಲವ್ರು ಈ ಥರ ಡ್ರೆಸ್ ಹಾಕ್ಕೊಳ್ಳೋದನ್ನ ನಾನು ನೋಡಿದ್ದೀನಿ. ಐ ಥಿಂಕ್ ಒಂದಿಬ್ರದ್ದು ನಾನು ನೋಡಿದ್ದು. ಇಟ್ ಲುಕ್ಸ್ ಸೋ ಗುಡ್ ಆನ್ ದೆಮ್. ಸೊ ಐ ಥಾಟ್ ಓಕೆ, ಇಟ್ ಲುಕ್ಸ್ ಗುಡ್ ಆನ್ ಮೀ ಆಲ್ಸೋ ಅಂತ ಐ ಗಾಟ್ ದಿಸ್. ದಿಸ್ ಇಸ್ ಕ್ವೈಟ್ ಲಾಂಗ್ ಫಾರ್ ಮೀ. ಯೂಶ್ವಲಿ ಎಷ್ಟು ಲಾಂಗ್ ಇರಬೇಕು ಅದಕ್ಕಿಂತ ಸ್ವಲ್ಪ ಲಾಂಗ್ ನನಗೆ, ಬಿಕಾಸ್ ಐ ಆಮ್ ಶಾರ್ಟ್, ಹಾಗಾಗಿ. ಬಟ್ ಇಟ್ ಲುಕ್ಸ್ ಗುಡ್ ಆನ್ ಮೀ. ನನಗೂ ಅಷ್ಟೇ ಫಿಟ್ಟಿಂಗ್ ಪ್ರತಿ ಒಂದು ಚೆನ್ನಾಗಿ ಅನಿಸ್ತು ಈ ಡ್ರೆಸ್ದು. ಅದಕ್ಕೆ ಐ ಗಾಟ್ ದಿಸ್ ಡ್ರೆಸ್. ಹೌ ದಿಸ್ ಲುಕ್ಸ್ ಆನ್ ಮೀ ಅಂತ ಆಬ್ವಿಯಸ್ಲಿ ನಾನು ಈ ಕಡೆ ಬಂದಿರುತ್ತೆ, ನೋಡಿರ್ತಾರೆ. ನೆಕ್ಸ್ಟ್ ವಾಟ್ ಡು ವಿ ಹ್ಯಾವ್ ಒನ್ ಸನ್ ಗ್ಲಾಸ್ ಫ್ರಮ್ ಸವಾನಾ. ಸೊ ಇದು ಇವಾಗ ವೈರಲ್ ಆಗಿದೆಯಲ್ಲ ಸನ್ ಗ್ಲಾಸು. ಇಟ್ಸ್ ಕಾಲ್ಡ್ ಸಲೀನ್ ಬ್ರ್ಯಾಂಡ್ದು ಸನ್ ಗ್ಲಾಸ್ ವೈರಲ್ ಆಗಿದೆಯಲ್ಲ. ದಟ್ ಈಸ್ ಅರೌಂಡ್ 60,000 ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್. ಸೊ ಹಾಗಾಗಿ ಅದರದ್ದೇ ಡ್ಯೂಪ್ ಥರ ಇರಲಿ ಅಂತ ಐ ಗಾಟ್ ದಿಸ್ ಒನ್. ದಿಸ್ ಈಸ್ ಹೌ ಇಟ್ ಈಸ್. ಇಟ್ ಈಸ್ ಸೋ ಗುಡ್, ಸೋ ಕ್ಲಾಸಿ, ಸೋ ಶೀಕ್. ಇದು ನನಗೆ ಮ್ಯಾಚ್ ಆಗುತ್ತೋ ಇಲ್ವೋ ಅಂದರೆ ನನ್ನ ಫೇಸ್ ಟೈಪ್ಗೆ ಸೂಟ್ ಆಗುತ್ತೋ ಇಲ್ವೋ ಅನ್ಕೊತಿದ್ದೆ. ಓಕೆ, ಟ್ರೈ ಮಾಡೇ ಬಿಡೋಣ ಅಂತ ಐ ಗಾಟ್ ದಿಸ್. ಸಿ how beautiful, classy it looks. I'm gonna wear this on my birthday for sure. And black alli nan tagondiddu ee tara ide. This is like that exact dupe for that Celine luxury brand sunglass. And next one we have this mobile holder from Savannah. It's not good actually. one kade stick barattalla aa tara tagolodu better. idu ಎರಡು ಕಡೆನೂ ಈ ತರ ಇರೋದ್ರಿಂದ ತುಂಬಾ ಗ್ರಿಪ್ ಇರೋದಿಲ್ಲ. ಒಂದೆರಡು ಸರಿ ನನ್ನ ಮೊಬೈಲ್ ಆಲ್ರೆಡಿ ಹಿಂಗೆ ಫ್ಲಿಪ್ ಆಯಿತು. ಸೊ ಹಾಗಾಗಿ ಐ ಡೋಂಟ್ ರೆಕಮೆಂಡ್ ದಿಸ್. ಬಟ್ ಇದು ಒಂದು ಟ್ರೈ ಮಾಡೋಣ ಅಂತ ಸವಾನಾದಲ್ಲಿ ಇತ್ತಲ್ಲ ಅಂತ ಐ ಗಾಟ್ ದಿಸ್ ಒನ್. And next we have this beautiful hair clip from Savannah. ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಐ ಗಾಟ್ ದಿಸ್. ಅದು ನೋಡಿದ್ರೆ ಶೆಲ್ಲು, ಅಂದರೆ ಇಟ್ಸ್ ಆಲ್ ಲೈಕ್ ಬೀಚ್ ಟೈಪ್ ಅನ್ನೋ ಥರ. ಅದು ನೋಡಿದ್ರೆ ಡ್ರೆಸ್ ಫುಲ್ ಶೆಲ್ಸ್ ಇದೆ. ಆ್ಯಂಡ್ ದಿಸ್ ಈಸ್ ದಟ್ ಸ್ಟಾರ್ ಫಿಶ್ ಕ್ಲಿಪ್. ಇಟ್ಸ್ ಅ ಮೆಟಲ್ ಕ್ಲಿಪ್ ಥರ. ತುಂಬ ಕ್ಲಾಸಿಯಾಗಿ ತುಂಬ ಚೆನ್ನಾಗಿದೆ ಅನಿಸ್ತು. ಹಾಗಾಗಿ ಐ ಗಾಟ್ ದಿಸ್ ಒನ್ ಹೇರ್ ಕ್ಲಿಪ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, I was eyeing on this since from a year anta helbodu. So finally I ordered this. This is not a sweater, it's a bag. It's a beach bag anta ankoli athwa casual bag anta ankoli aa tara. So this is so cute. See how beautiful it is. And material ashte tumba chanagide. So idanna literally I was eyeing on this Savannah app alli since from so many days. Nan yak order ಮಾಡ್ತಿರಲಿಲ್ಲ ನಂಗೆ ಗೊತ್ತಿಲ್ಲ. Finally I got this. ಇದನ್ನ ಹಾಕೊಂಡು ಇವಾಗ ಬೀಚ್ ಹೋಗೋದು ಒಂದೇ ಬಾಕಿ. Doing this haul quick because ಬೇಗ ಆಗಬೇಕು, ಡ್ರ್ಯಾಗ್ ಆಗಬಾರ್ದು ಅಂತ. ದಟ್ಸ್ ಇಟ್ ಫ್ರಮ್ ಸವಾನಾ. ಕ್ಲಾತಿಂಗ್ ಪರ್ಚೇಸಲ್ಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಆ್ಯಸ್ ಯು ಗೈಸ್ ಸಾ, ವಿಂಕಾ ರೋಸು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಸವಾನಾದಲ್ಲೂ ನನಗೇನು ಸಿಗಲಿಲ್ಲ. ಸೊ ಐ ಗಾಟ್ ಒನ್ ಲಕ್ನವಿ ಕುರ್ತಾ. ಸೊ ಐ ವಾಸ್ ಐಯಿಂಗ್ ಆನ್ ದಿಸ್. ಅ ಲಕ್ನವಿ ಸ್ಟೋರ್ ಐ ಥಿಂಕ್ HSR ಅಲ್ಲಿದೆ, ಕಮರ್ಷಿಯಲ್ ಸ್ಟ್ರೀಟಲ್ಲಿದೆ, ಸೊ ಜಯನಗರದಲ್ಲೂ ಇದೆ. ಆ ಥರ ಕೆಲವೊಂದು ಪ್ಲೇಸಸ್ಸಲ್ಲಿ ಇರ್ಬೋದು, ಐ ಆಮ್ ನಾಟ್ ಶ್ಯೂರ್. ಬಟ್ ಜಯನಗರ HSR ಅಲ್ಲಿರೋದಂತೂ ಪಕ್ಕ, ಯಾಕಂದರೆ ನಾನು ವಿಸಿಟ್ ಮಾಡಿದ್ದೀನಿ. ಇಟ್ಸ್ ಕಾಲ್ಡ್ ಕಹಕಶಾನ್.
ಕಹಕಶಾನ್. ಸೊ ಅದು ಪ್ರೊನೌನ್ಸಿಯೇಷನ್ ಕರೆಕ್ಟೋ ತಪ್ಪೋ ಗೊತ್ತಿಲ್ಲ. ಇಟ್ಸ್ ಅ ಕಂಪ್ಲೀಟ್ ಲಕ್ನವಿ ಚಿಕನ್ಕಾರಿ ಸಾರೀಸ್ ಸಿಗುತ್ತೆ, ಕುರ್ತಾ ಸಿಗುತ್ತೆ, ಮೆಟೀರಿಯಲ್ ಸಿಗುತ್ತೆ, ಅಂದರೆ ಮೆಟೀರಿಯಲ್ ಪೀಸಸ್ ಸಿಗುತ್ತೆ. ಆ ಥರ ಇಟ್ಸ್ ಅ ಕಂಪ್ಲೀಟ್ ಸ್ಟೋರ್ ಫಿಲ್ಡ್ ವಿತ್ ಲಕ್ನವಿ ಆ್ಯಂಡ್ ಚಿಕನ್ಕಾರಿ ಕುರ್ತಾಸ್, ಡ್ರೆಸ್ಸಸ್, ಸಾರೀಸ್, ಆಲ್ ದ್ಯಾಟ್. ಆ್ಯಂಡ್ ಒನ್ಸ್ ಅದು ನಾನು ಅಚಾನಕ್ಕಾಗಿ HSR ಅಲ್ಲಿ ನೋಡಿದ್ದು, ಐ ಫಾಲ್ ಇನ್ ಲವ್. ಸ್ಪೆಷಲಿ ನಮ್ಮ ಗರ್ಲ್ಸ್ಗೆ ಅದರೊಳಗಡೆ ಹೋದರೆ ವಿ ಫೀಲ್ ಇಟ್ಸ್ ಹೆವೆನ್ ಅಂತ. ಸೊ ಐ ರಿಯಲಿ ವಾಂಟೆಡ್ ಸಮಥಿಂಗ್ ಫ್ರಮ್ ದಟ್ ಸ್ಟೋರ್ ಓನ್ಲಿ, ಬಟ್ ಅದು ಎಕ್ಸ್ಪೆನ್ಸಿವ್ ಅಲ್ಲಿ ನನಗೆ ಗೊತ್ತು. ಬಟ್ ದೆನ್ ಟು ದಿಸ್ ಟೈಮ್ ಇಮಿಡಿಯೇಟ್ ಆಗಿ ಐ ವೆಂಟ್ ಆ್ಯಂಡ್ ಐ ಪರ್ಚೇಸ್ಡ್. ವ್ಲಾಗಲ್ಲಿ ನೋಡ್ತೀರಾ ನೆಕ್ಸ್ಟು. ಸೊ ಐ ಗಾಟ್ ದಿಸ್ ಆರೆಂಜ್ ಕುರ್ತಾ, ಆರೆಂಜ್ ಲಕ್ನವಿ ಕುರ್ತಾ. ಅಂದರೆ ಯಾವ ಥರ ಇದೆ ಅಂದರೆ ಕೆಳಗಡೆ ಡಾರ್ಕ್ ಇದೆ, ಮೇಲ್ಗಡೆ ಲೈಟ್ ಇದೆ, ಆಂಬ್ರೆ ಥರ, ಆರೆಂಜ್ ಅಲ್ಲೇನೆ. ಸೊ ಆಂಬ್ರೆ ಥರ ಐ ಗಾಟ್ ದಿಸ್ ಕುರ್ತಾ. ಇಟ್ಸ್ ಅ ಜಾರ್ಜೆಟ್ ಕುರ್ತಾ ವಿಚ್ ಈಸ್ 4050 rupees ಈ ಕುರ್ತಾಗೆ, ಜಸ್ಟ್ ಫಾರ್ ದಿಸ್ ಒನ್ ಕುರ್ತಾಗೆ. ಸೊ ಹಿಂದೆನೂ ಈ ಥರ ವರ್ಕ್ ಇದೆ, ಫ್ರಂಟು ಈ ಥರ ಇದೆ. ಆ್ಯಂಡ್ ಈ ಥರ ಎಕ್ಸ್ಪೆನ್ಸಿವ್ ಇದೆ ಇದು. ದಟ್ಸ್ ವಾಟ್ ಐ ಸೆಡ್, ಇಟ್ಸ್ ಎಕ್ಸ್ಪೆನ್ಸಿವ್. 4000 ಫಾರ್ ಅ ಕುರ್ತಾ ಇಸ್ ಹ್ಯೂಜ್, ಬಟ್ ಇಟ್ಸ್ ಬ್ಯೂಟಿಫುಲ್. ಒರಿಜಿನಲ್ ಲಕ್ನೋ ಕುರ್ತಾಸ್ ಇಷ್ಟೇ ಪ್ರೈಸಸಲ್ಲಿ ಇರುತ್ತೆ, ಚಿಕನ್ಕಾರಿ ಲಕ್ನವಿ ಕುರ್ತಾಸ್. ಯಾಕೆ ಅಂದರೆ ಇಟ್ಸ್ ಹ್ಯಾಂಡ್ ಮೇಡ್ ಅಲ್ಲ, ಹಾಗಾಗಿ ಇಟ್ಸ್ ಬ್ಯೂಟಿಫುಲ್. ಸಿ, ಐ ವಾಂಟ್ ದಿಸ್ ಅಂತ ಐ ಗಾಟ್ ದಿಸ್. ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಇತ್ತು. ಸೊ ಗ್ರೀನ್ ಇತ್ತು, ಯೆಲ್ಲೋ ಇತ್ತು, ಆ ಥರ. ಬಟ್ ಪ್ರೀತಮ್ ಆ್ಯಂಡ್ ಮತ್ತು ನಾನು ಆರೆಂಜೇ ಸೆಲೆಕ್ಟ್ ಮಾಡಿದ್ವಿ. ಸೊ ಇದು ತುಂಬ ಸೀತ್ರೂ ಇರೋದ್ರಿಂದ ವಿ ಹ್ಯಾವ್ ಒನ್ ಇನ್ನರ್ ಆಲ್ಸೋ. ಆ್ಯಂಡ್ ನನಗೆ ಇದು ಒಂದೇ ಪರ್ಚೇಸ್ ಮಾಡ್ಕೊಂಡು ಬರ್ಬೋದಿತ್ತು, ಬಟ್ ಐ ಸಾ ದಿಸ್ ಪ್ಯಾಂಟ್ ಆಯಿತಾ, ವಿಚ್ ಹ್ಯಾಸ್ ಅಗೇನ್ ಲಕ್ನವಿ ಅದೇನು ಚಿಕನ್ಕಾರಿ ವರ್ಕ್ಸ್ ಇರೋ ಥರ. ಸೊ ಐ ವಾಂಟ್ ದಿಸ್ ಒನ್ ಪ್ಯಾಂಟ್ ಅನಿಸ್ತು, ಬಿಕಾಸ್ ನನ್ನ ಹತ್ರ ಲಕ್ನವಿ ಕುರ್ತಾಸ್ ನಿಮಗೆ ಗೊತ್ತು ತುಂಬಾ ಇದೆ. ಸೊ ಲೆಗ್ಗಿನ್ನೇ ಹಾಕೋತಿದ್ದೆ ಯಾವಾಗಲೂ. ಐ ವಾಂಟ್ ಒನ್ ಪ್ಯಾಂಟ್ ಅಂತ ಐ ಗಾಟ್ ದಿಸ್. ಇದನ್ನು ಹಾಕ್ಕೊಂಡು ಇದೆರಡು ಪೇರ್ ಮಾಡಿದಾಗ ಪರ್ಫೆಕ್ಟ್ ಅನಿಸ್ತು. ಅದಕ್ಕೇನೆ ದಿಸ್ ಈಸ್ ಹೌ ದ ಪ್ಯಾಂಟ್ ಲುಕ್ಸ್. ದ ಬೇಸಿಕ್ ವೈಟ್ ಪ್ಯಾಂಟ್ ವಿಚ್ ಹ್ಯಾಸ್ ವರ್ಕ್ ಇನ್ ದ ಬಾಟಮ್. ಆ್ಯಂಡ್ ಇದು ಕೂಡ ಕಾಟನ್ನು, ಇದು ಜಾರ್ಜೆಟ್ಟು. ದಿ ಪ್ಯಾಂಟ್ಗೆ ಬಂದ್ಬಿಟ್ಟು 1350. ಸೊ ಟೋಟಲ್ ಇದರಿಂದ ನಮಗೆ ನಿಯರ್ಲಿ ಎಷ್ಟಾಯಿತು, 5500 ಆಯ್ತು ಅಂದ್ಕೊತೀನಿ, ಅಥವಾ 6 ಆಯಿತಾ ನಿಯರ್ಲಿ. ಇಟ್ಸ್ ಎಕ್ಸ್ಪೆನ್ಸಿವ್, ಬಟ್ ಐ ಲವ್ಡ್ ಇಟ್. ಐ ವಾಂಟ್ ದಿಸ್ ಅಂತ ಐ ಗಾಟ್ ದಿಸ್. ಆ್ಯಂಡ್ ಆ ಸ್ಟೋರ್ಗೆ ಹೋದರೆ ತುಂಬ ಕನ್ಫ್ಯೂಷನೇ ಆಗಿಬಿಡುತ್ತೆ ಯಾಕೆ ತೊಗೊಳ್ಳೋದಂತ. ಇನ್ನೊಂದು ಪಿಂಕ್ ಕಲರ್ ನೋಡಿ ತುಂಬಾ ಕನ್ಫ್ಯೂಸ್ ಆಗೋದೆ, ಅದನ್ನೇ ಪರ್ಚೇಸ್ ಮಾಡೋಣ ಅಂತ. ಇಟ್ ವಾಸ್ ಅರೌಂಡ್ 8000 ಅಂದರೆ ಚಿಕನ್ ಕಾರಿ ಸೆಟ್ ಅದು. ಬಟ್ ನೆಕ್ಸ್ಟ್ ಟೈಮ್ ಐ ಡೆಫಿನೆಟ್ಲಿ ಪರ್ಚೇಸ್. ಐ ಗೋ ಟು ದಟ್ ಸ್ಟೋರ್, ಐ ಬಿ ದರ್ ಕಸ್ಟಮರ್, ಐ ಬಿ ಪರ್ಚೇಸಿಂಗ್, ಬಿಕಾಸ್ ಅಷ್ಟಿಷ್ಟ ಆಗಿಬಿಟ್ಟಿದೆ. ಆ್ಯಂಡ್ ನಂಗೆ ಲಕ್ನವಿ ಚಿಕನ್ ಕಾರಿ ಕುರ್ತಾಸು ಇವಾಗ ನೋಡ್ತಾ ಬಂದರೆ 2 yearsಯಿಂದ ನನ್ನ ಬರ್ತ್ಡೇಲಿ ಇಲ್ಲ. ಹಾಲ್ ವಿಡಿಯೋ ಇಸ್ ಆಲ್ಸೋ ಇನ್ಕಂಪ್ಲೀಟ್. ವೈ? ಬಿಕಾಸ್ ಇದು ನಂಗೆ ಪ್ಲ್ಯಾನೇ ಇರಲಿಲ್ಲ. ಅಚಾನಕ್ಕಾಗಿ ನೆನ್ನೆ ಐ ಥಿಂಕ್ ನೆನ್ನೆ ಅಥವಾ ಮೊನ್ನೆ ಹೋಗಿ ನಾನು ತೊಗೊಂಡು ಬಂದಿರೋ 1-2-3 ಲಕ್ಸುರಿ ಪ್ರಾಡಕ್ಟ್ಸ್ ಇದೆ ಇಲ್ಲಿ. ಅಂದರೆ ಲಕ್ಸ್ ಅಂದರೆ ಈ ಥರ. ಸೊ ಅಂದರೆ ಈ ರೇಂಜೇ ಲಕ್ಸು ನನಗೆ. ಸೊ ಈ ಥರ ಪ್ರಾಡಕ್ಟ್ಸ್ ಆರ್ ಲೈಕ್ ಗಿಫ್ಟಿಂಗ್ ಫಾರ್ ಮೈ ಸೆಲ್ಫ್ ಅನ್ನೋ ಥರ. now we'll jump into the beauty category. We have Nykaa Lux, Tira. Let us start from Nykaa. Firstly, we have Embryolys's moisturizer, one of my favorite, my staple. It's not for me anta andrunu, for my clients for sure. So I'll swear by this product anatara. This is for my clients. Nange anta tagondidಈಗ I have already one for my client tube. So ivaga nange anta shop ಮಾಡಿದೆ. Embryolys's moisturizer. Next one is this Lineage ಟೋನರ್ ಆ್ಯಂಡ್ ಮಾಯಿಶ್ಚರೈಸರ್, ಲೈಕ್ ಮಿಲ್ಕ್ ಟೋನರ್ ಅಂತಾರಲ್ಲ ಕೊರಿಯನ್ನಲ್ಲಿ, ತುಂಬಾ ಫೇಮಸ್ ಆಗಿದೆ ಅಲ್ಲ ಈ ಸ್ಕಿನ್ ಕೇರು ಅದು. ಸೊ ನಾನು ಇದು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೆ. ಪರ್ಟಿಕ್ಯುಲರ್ ಈ ಬ್ರ್ಯಾಂಡ್ದು ಅಂತ ಅಂದ್ಕೊಂಡಿರಲಿಲ್ಲ, ಯಾವ್ದಾದ್ರು ಮಿಲ್ಕ್ ಟೋನರ್ ಅಂತ. ಇಟ್ಸ್ ಲೈಕ್ ಅ ಫಸ್ಟ್ ಸಿರಮ್ ಸ್ಪ್ರೇ ಥರ, ತುಂಬ ಹೈಡ್ರೇಟಿಂಗ್ ಇರುತ್ತೆ ಅಂತ. ಸೊ ಟ್ರೈ ಮಾಡೋಕ್ಕೆ ಜಸ್ಟ್ 50 ml ಸಾಕು ಅಂತ ಲಿನೇಜ್ದೇ ಆರ್ಡರ್ ಮಾಡಿದೆ ನಾನು. ಸೊ ನಿಮ್ಗೆ ಇದಕ್ಕಿಂತ ಕಮ್ಮಿದು ಕೂಡ ನೈಕಾದಲ್ಲಿದೆ, ಸಿಗುತ್ತೆ. I'm already using this and I'm already loving it. And next one, ade Lineage do I got lip sleeping mask ittu I'm using for my clients. So I need personally a lip balm anta I got Lineage do vanilla variant alli lip balm. Idralli ನನ್ನ ಹತ್ರ cherry ಏನೋ ಇತ್ತು, so ಅದು ಕೂಡ ತುಂಬಾ ಚೆನ್ನಾಗಿದೆ. So this time I got vanilla variant alli lip balm from Lineage. I think ಇಷ್ಟೇ ನಾನು ಸ್ಕಿನ್ ಕೇರ್ ತಗೊಂಡಿರೋದು. ನೆಕ್ಸ್ಟ್ ವಿ ಹ್ಯಾವ್ some makeup. So makeup ali the very first one is this L'Oreal Infallible Serum Foundation in the shade medium. I'm loving this. I have already started using it, so I'm loving this. Tumba chanagide, even right now nan face alli idene irodu. And next we have Maybelline Superstay Wink Ink liquid lipstick. Ivaga right now with that combination in lips mele irodu. I think I may use it for myself or I may keep it in my makeup kit. It's a beautiful shade. It banbittu extra anta 130. It's a maroon sort of shade. See that nude
ಬ್ರೌನ್ ಶೇಡ್, ಬ್ಯೂಟಿಫುಲ್. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಚರ್ರಿ ರೆಡ್ ಥರ. ಸಿ ನನ್ನ ನೇಲ್ಸು ಮತ್ತು ನನ್ನ ಟಾಪ್ ಯಾವ ಕಲರ್ ಇದೆ ಎಕ್ಸಾಕ್ಟ್ ಅದೇ ಕಲರ್ ಇದೆ. ಬ್ಯೂಟಿಫುಲ್. ಐ ಮೀನ್ ಲವ್ ವಿತ್ ದಿಸ್ ಕಲರ್ ಆ್ಯಕ್ಚುಲಿ ಈಗೀಗ. ದಟ್ಸ್ ದ ರೀಸನ್ ಐ ಗಾಟ್ ಮೈ ನೈಲ್ಸ್ ಆಲ್ಸೋ ಡನ್. ಸೊ ಐ ಲವ್ ದಿಸ್ ಟೂ ಬ್ಯೂಟಿಫುಲ್ ಶೇಡ್ಸ್ ಲಿಪ್ಸ್ಟಿಕ್. ಆ್ಯಂಡ್ ದೆನ್ ವಿ ಹ್ಯಾವ್ ನಿಕ್ಸ್ ಬ್ರೌ ಪೆನ್ಸಿಲ್. ಇದು ಯೂಶಲಿ ಯಾವಾಗಲೂ ಔಟ್ ಆಫ್ ಸ್ಟಾಕ್ ಇರುತ್ತೆ. ಒನ್ಸ್ ನಾನು ಇನ್ ಸ್ಟಾಕಲ್ಲಿ ನೋಡಿದ ತಕ್ಷಣನೇ ಆರ್ಡರ್ ಮಾಡಿದೆ ನಿಕ್ಸ್ ಐಬ್ರೋ ಪೆನ್ಸಿಲ್. ಇಟ್ ಇಸ್ ಸೋ ಗುಡ್. ಒನ್ ಸೈಡ್ ಸ್ಪೂಲಿ ಇದೆ, ಒನ್ ಸೈಡು ಪ್ರಾಡಕ್ಟ್ ಇದೆ ವಿಚ್ ಇಸ್ ಸೋ ಪ್ರಿಸೈಸ್ಡ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಐ ಆಮ್ ಯೂಸಿಂಗ್ ದಿಸ್ ಸಿನ್ಸ್ ಫ್ರಮ್ ಸೋ ಮೆನಿ ಇಯರ್ಸ್. ಸೊ ಎಂಟಿ ಆಗಿತ್ತು, ಹಾಗಾಗಿ ಐ ಗಾಟ್ ದಿಸ್ ಒನ್. ನೆಕ್ಸ್ಟ್ ಒನ್ ವಿ ಹ್ಯಾವ್ ಪ್ಯಾಕ್ ಸ್ಮಾಲ್ ಮಿನಿ ಪೌಡರ್ ಪಫ್. ಇದು ನನ್ನ ಪ್ರೊಫೆಷ್ನಲಿ ಯೂಸ್ಗೆ ನಾನು ಆರ್ಡರ್ ಮಾಡ್ಕೊಂಡಿದ್ದು. ಆ್ಯಂಡ್ ದೆನ್ ವಿ ಹ್ಯಾವ್ ನೈಕಾದು ಕಲರ್ಡ್ ಪೆನ್ಸಿಲ್ಲು ಇನ್ ದ ಶೇಡ್ ಗ್ರೀನ್. ಬಿಕಾಸ್ ಪರ್ಪಲ್, ಗ್ರೀನ್, ಬ್ರೌನ್ ಇದೆಲ್ಲ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ನಾವು ಇಟ್ಕೋಬೇಕು. ಸೊ ದಿಸ್ ಈಸ್ ಹೌ ದ ಕಲರ್ ಈಸ್ ಲೈಕ್ ಟೇಲ್ ಗ್ರೀನ್ ಅಂತ ನಾನು ಹೇಳ್ತಾರಲ್ಲ ಆ ಥರ ಬ್ಯೂಟಿಫುಲ್ ಶೇಡ್. ಲೈಕ್ ಮೆಹಂದಿ ಲುಕ್ಗಾಗಿರ್ಬೋದು, ಆ ಥರ ಕೋಆರ್ಡಿನೇಟ್ ಮಾಡೋಕ್ಕೆ ಡ್ರೆಸ್ ಜೊತೆ ಜಸ್ಟ್ ಆ್ಯಸ್ ಅ ಕಾಜಲ್ ಕೆಳಗಡೆ ಮಾತ್ರ ಹಾಕಿ ಸ್ಮರ್ಜ್ ಮಾಡೋದ್ರೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಐ ಗಾಟ್ ಮೈ ಹ್ಯಾಂಡ್ಸ್ ಆನ್ ದಿಸ್. ಪ್ರಾಡಕ್ಟ್ ಇಸ್ ಸೋ ಗುಡ್. ಇಟ್ಸ್ ಬಟರಿ, ಇಟ್ಸ್ ಸ್ಮೂತ್, ಇಟ್ ಬ್ಲೆಂಡ್ ಸೋ ವೆಲ್. ಇದರಲ್ಲಿ ಆಲ್ರೆಡಿ ನನ್ನ ಹತ್ರ ಪರ್ಪಲ್ ಶೇಡ್ ಎಲ್ಲ ಇದೆ, ಹಾಗಾಗಿ ಐ ಆ್ಯಡೆಡ್ ಗ್ರೀನ್ ಟು ಮೈ ಕಿಟ್. ಆ್ಯಂಡ್ ದೆನ್ ಐ ಹ್ಯಾವ್ ಮೈ ಫೇವ್ರೆಟ್ ಪ್ರಾಡಕ್ಟ್ ಫ್ರಮ್ ನೈಕಾ. ಇಟ್ಸ್ ಹುಡಾ ಬ್ಯೂಟಿ ಬ್ಲಷ್ in the shade bubblegum. It's not only the color is bubblegum, the smell also bubblegum tarane barutte. Nange ee shade try madlebeku. And in nan personal choice, this is not for my makeup kit, in nan personal use ge. This is how the shade is. It's beautiful right now. It's on my face. You can blend through fingers, brushes, all that, beauty blender, all that. So I love it. I think this is the last product from Nykaa. It's Victoria Secret Mist. It's called Bare Vanilla. Nodbodu, try madidini already. I started using it. It's like vanilla. ತುಂಬ ಸಾಫ್ಟ್ ಆಗಿದೆ. ವೆನಿಲಾ ಫ್ಲೇವರ್ಸ್ ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ತುಂಬ ಅಂದರೆ ತುಂಬ ಮೈಲ್ಡ್ ಅನಿಸ್ತು, ಲಾಂಗ್ ಲಾಸ್ಟಿಂಗ್ ಇಲ್ಲ ಅನಿಸ್ತು. ಸುಮ್ಮನೆ ದ ಬ್ರ್ಯಾಂಡ್ ನೇಮ್ ವಿಕ್ಟೋರಿಯಾ ಸೀಕ್ರೆಟ್ ಹೈಪ್ ಅಂತ ಅನಿಸ್ತು. ಫಾರ್ ದಿಸ್ ಪ್ರೈಸ್ ಐ ಫೆಲ್ಟ್ ಇಟ್ಸ್ ಎಕ್ಸ್ಪೆನ್ಸಿವ್ ಬಿಕಾಸ್ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಲ್ಲಿ ಸೇಮ್ ವೆನಿಲಾ ವೇರಿಯಂಟು ಎಷ್ಟೊಂದಿದೆ. ಆ್ಯಂಡ್ ಇದೇ ಸೇಮ್ ಫ್ರೇಗ್ರೆನ್ಸ್ ಥರ ಸಿಗುತ್ತೆ. ನಾಟ್ ಅ ಬಿಗ್ ಫ್ಯಾನ್. ಲಾಂಗ್ ಲಾಸ್ಟಿಂಗ್ ಇಲ್ಲ. ಇಮಿಡಿಯೇಟ್ ಸ್ಪ್ರೇ ಮಾಡ್ಕೊಂಡಿದ ತಕ್ಷಣ ಅಷ್ಟೇ ಆ ಫ್ರೆಶ್ನೆಸ್ ಅಥವಾ ಆ ಫ್ರೇಗ್ರೆನ್ಸ್ ಇಲ್ಲ ಅಂತ ಅನಿಸ್ತು ನನಗೆ. ಬೇರೆದು ಕೆಲವೊಂದೆಲ್ಲ ಚೆನ್ನಾಗಿರ್ಬೋದು, ರಿವ್ಯೂ ಆ ಥರ ನೋಡಿದ್ದೀನಿ. ಬಟ್ ಐ ಆಮ್ ನಾಟ್ ದಟ್ person. I don't like floral, that strong perfume. I'm that vanilla person. So ನಂಗೆ ವೆನಿಲಾ ಫ್ರೇಗ್ರೆನ್ಸ್ ತುಂಬಾ ಇಷ್ಟ ಆಗುತ್ತೆ, ವೆನಿಲಾ ನೋಟ್ಸ್ ಇರೋದು. ಹಾಗಾಗಿ ಐ ಗಾಟ್ ದಿಸ್. ದಿಸ್ ಇಸ್ ದಟ್ ಒನ್ flop purchase. Just brands do hype aste, Victoria Secret anta. Compared to this, you will get best products in Bath and Body Works. Nykaa dinda that's it. We have Tira box. Tira du nan recent agi She Glam du haul video nodirtira minis alli andre shorts alli hakidini. So adu kuda nan birthday purchase antane madiddu, but adu now it's been old because video ella try madella hakidini hangagi. So ನನಗೆ She Glam du lip liner ತುಂಬಾ ಇಷ್ಟ ಆಯಿತು. ಸೊ ಮಾರ್ಸ್ ಮತ್ತು ಸ್ವಿಸ್ ಬ್ಯೂಟಿ ಲೈನರ್ಸ್ ಎಲ್ಲ ಆ್ಯಕ್ಚುಲಿ ಯೂಶಲಿ ಯೂಸ್ ಮಾಡ್ತಾರೆ, ಅದೇ ಯೂಸ್ ಮಾಡಿದ್ರು ಸಾಕು ಆ್ಯಸ್ ಅ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟು. ಬಟ್ ನನಗೆ ಒಂದು ಗ್ರೇಡ್ ಅಪ್ ಹೋಗೋಣ ಬಿಕಾಸ್ ಐ ಲವ್ She Glam lip liners ಎಲ್ಲ. ಸೊ ಐ ಗಾಟ್ ಸಮ್ 5 lip liners. This is for my makeup kit, not for my personal use. So I got so many shade. Misty Rose, Brazen, Solo Dance, But First Coffee, Mojave. ಇಷ್ಟು ಕೂಡ She Glam ಲಿಪ್ ಲೈನರ್ಸು. ಇಟ್ಸ್ ಸೋ ಗುಡ್. ಒನ್ಸ್ ವಾಚ್ ಮಾಡಿ ತೋರಿಸ್ತೀನಿ. ಇವೊಂದು ನಿಮಗೆ ಪರ್ಸ್ನಲ್ ಯೂಸಿಗೆ ಬೇಕು ಅಂದರೆ ಯು ಕ್ಯಾನ್ ಪರ್ಚೇಸ್ ಫ್ರಮ್ ಟೀರಾ. ದಿಸ್ ಈಸ್ ಹೌ ಇಟ್ ಇಟ್. ಸೋ ಕ್ರೀಮಿ, ಸೋ ಬಟರಿ, ಸೋ ಗುಡ್. ಸಿ ಇವನ್ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ. All this will go in my makeup kit. At the same time, I have purchased some product for my professional makeup kit. Anyhow, ನನ್ನ ಬರ್ತ್ಡೇಗೆ ಅಂತಾನೆ ನಾನು ಶಾಪ್ ಮಾಡಿದ್ದು for my makeup kit. One is this eyeshadow palette from Natasha Denona. Oh my god, you guys, I'm holding Natasha Denona eyeshadow palette. I don't know, I can't explain this feeling, but ನನ್ನ ಮೇಕಪ್ ಕಿಟ್ಗೆ ಐ ವಾಂಟ್ ನತಾಶಾ ದನೋನಾ ಅಂತ ನಾನು ತುಂಬ ದಿನದಿಂದ ಅಂದ್ಕೊಂಡು ಫೈನಲಿ ಐ ಹ್ಯಾವ್ ಮೈ ಹ್ಯಾಂಡ್ಸ್ ಆನ್ ಇಟ್. ಆ್ಯಂಡ್ ನಾನು ತೊಗೊಂಡಿದ್ದ ವೇರಿಯಂಟ್ ಬಂದುಬಿಟ್ಟು ಗೋಲ್ಡನ್.
See, this is how it is. Because idrali nange ansadu Natasha Denona palettes ಏನಿದೆ ಐ ಶ್ಯಾಡೋ ಪ್ಯಾಲೆಟ್ಸು ಅದರಲ್ಲಿ ವರ್ತ್ ಇರೋದು ಒಂದು ಬ್ಲೂಮ್ ಅಂತ ಇದೆ ಪ್ಯಾಲೆಟ್, ಅದು ಮತ್ತೆ ಗೋಲ್ಡನ್ ಮತ್ತೆ ಇನ್ನೊಂದು ವಾರ್ಮ್ ಟೋನ್ ಇದೆ. ಸೊ ಆ ಥರ ಪ್ಯಾಲೆಟ್ಸ್ಗೆ ನಾವು ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್ ಅಂತ. ಸೊ ನನ್ನ ಹತ್ರ ಬ್ಲೂಮ್ದೇ ಸಿಮಿಲಾರಿಟಿ ನಾಟಿ ಇದೆ ಹುಡಾದು. ಸೊ ಅದು ಕೂಡ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ಯಾಲೆಟ್ ಫ್ರಮ್ ಹುಡಾ ಬ್ಯೂಟಿ ನಾಟಿ. ಸೊ ಅದು ಆಲ್ರೆಡಿ ನನ್ನ ಹತ್ರ ಇದೆ. ಸೊ ಆ್ಯಂಡ್ ನನಗೆ ಗೋಲ್ಡನ್ನೇ ಬೇಕು ಅಂತ ಡಿಸೈಡ್ ಮಾಡಿ ಐ ಗಾಟ್ ದಿಸ್. ಆರ್ ಯು ಗೈಸ್ ಸೀಯಿಂಗ್ ಇಟ್? ಆಲ್ ಗುಡ್ ಥಿಂಗ್ಸ್ ಅಬೌಟ್ ದಿಸ್. ಇಟ್ಸ್ ಸೋ ಲಕ್ಸ್ ಪ್ಯಾಕೇಜಿಂಗ್, ಫುಲ್ ಗೋಲ್ಡ್ ಅಂದರೆ ಫುಲ್ ಗೋಲ್ಡನ್ ಥರನೇ ಇದೆ ಇದು. ಆ್ಯಂಡ್ ದಿಸ್ ಈಸ್ ಹೌ the color theory is so good. I literally want these colors for my brides. ಯಾಕಂದರೆ ನಾನು ಗೋಲ್ಡ್ ಪ್ಯಾಲೆಟ್ಟು ಹುಡಾ ಬ್ಯೂಟಿ ಇದಿಷ್ಟು ದಿನ ಯೂಸ್ ಮಾಡ್ತಾ ಇದ್ದೆ. ಸೊ ಸ್ವಲ್ಪ ಬ್ರೇಕೇಜ್ ಆಗಿದೆ ಅದು. ಸೊ ಅದೇ ಥರ ಸಿಮಿಲರ್ ಬೇಕು ನನಗೆ, ಸ್ಪೆಷಲಿ ಬ್ರೈಡ್ಸ್ಗೆ ಮುಹೂರ್ತಮ್ ವರ್ಕ್ಗೆ ಐ ವಾಂಟ್ ಗೋಲ್ಡ್ ಪ್ಯಾಲೆಟ್ ಅಂತ ಐ ವಾಸ್ ಸರ್ಚಿಂಗ್. ಸೊ ಫೈನಲಿ ಐ ಗಾಟ್ ಮೈ ಹ್ಯಾಂಡ್ಸ್ ಆನ್ ದಿಸ್ Natasha Denona palette. How beautiful it is. It's so good. It's so beautiful. And I want to spell the truth. This is got by Preetham as a surprise for me. And yeah, I want to swatch some of the shimmery shades. See, this is the golden. Wow, so good. And this is the one. Wow. Pigmentation ಮತ್ತೆ buttery smooth ಇದೆ. ತುಂಬಾ ಚೆನ್ನಾಗಿದೆ. ಬ್ರೈಡ್ಸ್ಗೆ I'm loving. I can't wait ಇದನ್ನ ನನ್ನ ಬ್ರೈಡ್ಸ್ ಮೇಲೆ ಯೂಸ್ ಮಾಡೋದಕ್ಕೆ, ಸ್ಪೆಷಲಿ ಫಾರ್ ದ ಮಾರ್ನಿಂಗ್ ಲುಕ್, ಮುಹೂರ್ತಮ್ ಲುಕ್. ಬ್ಯೂಟಿಫುಲ್ ಪ್ಯಾಲೆಟ್. ಐ ನೋ ಇಟ್ಸ್ ಎಕ್ಸ್ಪೆನ್ಸಿವ್. ಐ ಥಿಂಕ್ ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಇದೇ ಥರ ಇನ್ನೊಂದು ಪ್ರಾಡಕ್ಟ್ ನನಗೆ ಯಾವಾಗಲೂ ಅಷ್ಟೇ ತಗೋಬೇಕು, ನನ್ನ ಕಿಟ್ಗೆ ಆ್ಯಡ್ ಮಾಡಬೇಕು ಅಂತ ಆಯಿತು. ದಟ್ ಈಸ್ ಫೆಂಟಿ ಬ್ಯೂಟಿ ಡೈಮಂಡ್ ಬಾಂಬ್. ಸೊ ಈ ಹೈಲೈಟರ್ ಒಂದು ತೊಗೊಬೇಕಂತ ನನಗಿತ್ತು. ಸೊ ಇವಾಗ ನೋಡ್ತಿರ್ಬೋದು ನೀವು ನನ್ನ ಐಸು ಅಥವಾ ನನ್ನ ಲಿಪ್ಸು ಮತ್ತು ಎಲ್ಲ ಕಡೆ ಸ್ವಲ್ಪ ಶೈನಿ ಬಿಕಾಸ್ ಆಫ್ ದಿಸ್ ಪ್ರಾಡಕ್ಟ್. ಸೊ ಇದರಲ್ಲಿ ದೊಡ್ಡದು ಸೈಜ್ ಬರುತ್ತೆ. ಇಟ್ಸ್ ಅರೌಂಡ್ 4500 ಅನಿಸುತ್ತೆ. ಬಟ್ ಐ ವಾಂಟ್ ಮಿನಿ, ನನಗೆ ಸ್ಮಾಲ್ ಒನ್ ಬೇಕು. ಫೌಂಡ್ ದಿಸ್ ಮಿನಿ ಫೆಂಟಿ ಬ್ಯೂಟಿ ಹೈಲೈಟರ್ ಲೈಕ್ ಡೈಮಂಡ್ ಬಾಂಬ್. ದಿಸ್ ಈಸ್ ಹೌ ದ ಪ್ರಾಡಕ್ಟ್ ಈಸ್. Oh my god, it is so good. Let me swatch for you guys. This is how it is. Kansta idella. See? As the name says, it's a diamond bomb. So ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಕಾಕ್ಟೈಲ್ ಲುಕ್ ಆಗಿರ್ಬೋದು, ರಿಸೆಪ್ಷನ್ ಲುಕ್ಸ್ಗೆಲ್ಲ ಚೆನ್ನಾಗಿ ಅನಿಸುತ್ತೆ. ಲೆಹೆಂಗಾಗೆ ಇಟ್ ಗೋಸ್ ವೆಲ್. ಸೊ ನನಗೆ ಇದು ಒಂದು ಪ್ರಾಡಕ್ಟ್ ಕೂಡ ನತಾಶಾ ಡೆನೋನಾ ಅಷ್ಟೇ ಬೇಕಿತ್ತು. ಸೊ ಐ ಗಾಟ್ ದಿಸ್ ಒನ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಶೀಟ್ ಮಾಸ್ಕ್ ಫ್ರಮ್ ಬಯೋಡ್ಯಾನ್ಸ್. ಸೊ ನನಗೆ ಇವೊಂದು ಶೀಟ್ ಮಾಸ್ಕು ಇನ್ನೊಂದು ಬ್ರ್ಯಾಂಡ್ ಇದೆ, ಅದನ್ನ ಇಲ್ಲಿ ನೇಮ್ ಪಾಪ್ ಮಾಡ್ತೀನಿ, ರೈಟ್ ನಾವು ನೆನಪಾಗ್ತಾ ಇಲ್ಲ. ಸೊ ಆ ಬ್ರ್ಯಾಂಡು ಮತ್ತು ಈ ಬ್ರ್ಯಾಂಡ್ದು ಆಲ್ ಓವರ್ ನೈಟ್ ಶೀಟ್ ಮಾಸ್ಕ್ ಅಂತ ವೈರಲ್ ಆಗಿತ್ತು. ಐ ಥಿಂಕ್ ಯು ಗೈಸ್ ಆರ್ ಫೆಮಿಲಿಯರ್. ಏನಂದರೆ ವೈಟ್ ಥರ ಇರುತ್ತೆ ಶೀಟ್ ಮಾಸ್ಕು. ಅದನ್ನು ಹಾಕೊಂಡು ನಾವು ಬೆಳಗ್ಗೆ ಎದ್ದೇಳಷ್ಟರಲ್ಲಿ ಅದು ಕ್ಲಿಯರ್ ಆಗಿರುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ ಕೂಡ ಗ್ಲಾಸ್ ಸ್ಕಿನ್ ಥರ ಆಗಿಬಿಟ್ಟಿರುತ್ತೆ ಅಂತ. ಇಟ್ಸ್ ಅ ಕೊರಿಯನ್ ಸ್ಕಿನ್ ಕೇರ್ ಥಿಂಗ್. ಸೊ ಅದರಲ್ಲಿ ಬಯೋಡಾನ್ಸ್ ಅಂತ ಬ್ರ್ಯಾಂಡ್ದು ನಾನು ತೊಗೊಂಡಿದ್ದೀನಿ. ಬಿಕಾಸ್ ಇನ್ನೊಂದ್ರಕ್ಕಿಂತ ಇದನ್ನು ಯಾಕೆ ಚೂಸ್ ಮಾಡಿದೆ ಅಂದರೆ ಇಟ್ಸ್ ಲೈಕ್ ಮೋರ್ ಹೈಡ್ರೇಟಿಂಗ್ ಅದಕ್ಕಿಂತ ಅಂತ ಇತ್ತು. ಹಾಗಾಗಿ ಸೊ ಇದು ಒಂದು ನನ್ನ ಬರ್ತ್ಡೇ ದಿನ ನಾನು ಟ್ರೈ ಮಾಡ್ತೀನಿ. ಶಾರ್ಟ್ಸ್ ಆಗಿ ಕೂಡ ಫಿಲ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಾಗುತ್ತೆ, ವ್ಲಾಗಲ್ಲೂ ನೋಡ್ತೀರಾ. ದಿಸ್ ಇಸ್ ಲೈಕ್ ಬಯೋಡಾನ್ಸ್ ಹೈಡ್ರೋ ಸೆರಾನಾಲ್ ರಿಯಲ್ ಡೀಪ್ ಮಾಸ್ಕ್. ಸೊ ಇದೊಂದು ಶೀಟ್ ಮಾಸ್ಕ್ ಬರ್ತ್ಡೇ ದಿನ ಸ್ಪೆಷಲ್ ಆಗಿ ಟ್ರೈ ಮಾಡಬೇಕು ಅಂತ ಐ ಗಾಟ್ ದಿಸ್. ಐ ಥಿಂಕ್ ದಟ್ಸ್ ಇಟ್ ಫಾರ್ ಬ್ಯೂಟಿ. ಇಷ್ಟೇ ನಾನು ಶಾಪ್ ಮಾಡಿದ್ದು ಬ್ಯೂಟಿ ಪ್ರಾಡಕ್ಟ್ಸ್. ಓಕೆ, ಈಗ ನಾವು ವಿಲ್ ಜಂಪ್ ಟು ದ ಆಕ್ಸೆಸರೀಸ್. ಸಮ್ ಆಫ್ ದ ಇಂಡಿಯನ್ ಜುವೆಲ್ಸ್ ಎಲ್ಲ ನಾನು ಸ್ವಲ್ಪ ಶಾಪ್ ಮಾಡಿದ್ದೀನಿ. ಐ ಆಮ್ ಗೋನಾ ಶೋ ಯು ಕ್ವಿಕ್ ಆಗಿ ಎಲ್ಲಿ ಶೋ ಯು ಆಲ್, ಬಿಕಾಸ್ ಆಲ್ರೆಡಿ ಈಗ ನೋಡ್ಬಿಟ್ಟಿದ್ದೀರಾ ನಾನು ಹಬ್ಬದಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಇದನ್ನು ನಾನು ಕೆಲವೊಂದು ಮಂಡ್ಯದಲ್ಲಿ ಲೋಕಲ್ ಸ್ಟೋರಲ್ಲಿ ತೊಗೊಂಡಿದ್ದು. ಫಸ್ಟ್ ಒನ್ ಈಸ್ ದಿಸ್ ನೆಕ್ ಪೀಸ್. ಹೌ ಬ್ಯೂಟಿಫುಲ್ ಇಟ್ ಈಸ್. ಐ ಪೇಯ್ಡ್ ಅರೌಂಡ್ 690 ಅನ್ಕೊತೀನಿ, 650 ಆ ಥರ. ಸೊ ಇನ್ವಿಸಿಬಲ್ ನೆಕ್ ಪೀಸ್ ಬರುತ್ತಲ್ಲ ಅದರಲ್ಲೇ. ಆ್ಯಂಡ್ ದಿಸ್ ಇಸ್ ದ ಇಯರಿಂಗ್ಸ್. ಬ್ಯೂಟಿಫುಲ್ ಪೀಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ದಿಸ್ ನೋಸ್ ಪೀನ್. ಇದೆಲ್ಲ ಯಾಕೆ ತೊಗೊಂಡೆ ಅಂತ ಗೊತ್ತಿಲ್ಲ, ತುಂಬ ಇಷ್ಟ ಆಯಿತು ತೊಗೊಂಡೆ. ನವರಾತ್ರಿ ಏನಾದ್ರು ಥೀಮು ಅದು ಇದು ಫಿಲ್ ಮಾಡ್ತಾನೆ ಇರ್ತೀನಲ್ಲ, ಯೂಸ್ ಆಗುತ್ತೆ ಅಂತ. ದಿಸ್ ದಟ್ ಸೆಪ್ಟಮ್ ನೋಸ್ ಪಿನ್ ವಿಚ್ ಐ ವೋರ್ ಆನ್ ಗೌರಿ ಹಬ್ಬ. ಆ್ಯಂಡ್ ವಿ ಹ್ಯಾವ್ ದಿಸ್ ಕಾಸು ಮತ್ತು ಲಕ್ಷ್ಮಿದು ಸೆಟ್ಟು. ಇದೇ ಥರ ಲಾಂಗ್ ಇದು, ಇದೇ ಥರ ಶಾರ್ಟ್ ಒನ್ ಇದೆ. ಆ್ಯಂಡ್ ಜುಮ್ಕಾ ಇದೆ, 3 ಪೀಸ್ ಸೆಟ್ ಇದು. ಸೊ ಇದೇ ಥರ ಜುಮ್ಕಾ ಇದೆ. ಇದಕ್ಕೆ ನಾನು
ಪೇ ಮಾಡಿದೆ ಅನ್ಕೊತೀನಿ ಅರೌಂಡ್, ಐ ಡೋಂಟ್ ರಿಮೆಂಬರ್. ಇದು ಕೂಡ ನಾನು ಒಂದು ಸ್ಟೋರಲ್ಲೇ ತೊಗೊಂಡಿದ್ದು ಮಂಡ್ಯದಲ್ಲಿ. ಇದಿಷ್ಟು ಬಿಕಾಸ್ ನವರಾತ್ರಿ ಥೀಮ್ ಏನಾದ್ರು ಮಾಡೋಣ ಆ ಥರ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ದೆನ್ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೆಲವೊಂದು ಶಾಪ್ ಮಾಡಿದೆ. ಇಟ್ಸ್ ಕಾಲ್ಡ್ ಸ್ಪಾರ್ಕಲ್ ಆ್ಯಂಡ್ ಗ್ಲೋ. ಯಾ, ಸ್ಪಾರ್ಕಲ್ ಆ್ಯಂಡ್ ಗ್ಲೋ ಅಂತ ನೀವು ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ದೇ ಹ್ಯಾವ್ ಹ್ಯೂಜ್ ಫಾಲೋವರ್ಸ್. ಐ ಗಾಟ್ ಒನ್ ಬ್ಯೂಟಿಫುಲ್ ಇಯರಿಂಗ್ಸ್ ಫ್ರಮ್ ದಟ್ ಪೇಜ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಟ್ಸ್ ಸೋ ಗುಡ್. ನನ್ನ ಶೂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಐ ಗಾಟ್ ದಿಸ್ ಇಯರಿಂಗ್ಸ್. ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಟ್ರೆಡಿಷ್ನಲ್ ಆಗಿದೆ ಅಂತ. ಸೊ ಇಯರ್ ಕಫ್ ವಿತ್ ಇಯರ್ ಕಫ್ ಜುಮ್ಕಾ ಇದೆ ಅಂತ. ಸಿ ಹೌ ಬ್ಯೂಟಿಫುಲ್ ಆ್ಯಂಡ್ ರಿಚ್ ಇಟ್ ಲುಕ್ಸ್ ಆಲ್ರೆಡಿ. ಎಷ್ಟು ಲುಕ್ನ ಚೇಂಜ್ ಮಾಡುತ್ತೆ ಅಂತ. ಸೊ ವೆದರ್ ನನ್ನ ಮಾಡೆಲ್ ಶೂಟ್ಸ್ಗಾಗಿರ್ಬೋದು, ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಶೂಟ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದೀನಿ. ಎಷ್ಟೊಂದು ಜನ ಸೆಲೆಕ್ಟು ಆಗಿದ್ದೀರಾ. ಸೊ ಅವ್ರಿಗಾಗಿರ್ಬೋದು ನನಗಾಗಿರ್ಬೋದು ಯೂಸ್ಫುಲ್ ಇದೆ ಅಂತ ಐ ಪರ್ಚೇಸ್ ದಿಸ್. ಆ್ಯಂಡ್ ಇದು ಎಲ್ಲದಕ್ಕಿಂತ ಈ ಸ್ಪಾರ್ಕಲ್ ಮತ್ತು ಗ್ಲೋ ಈ ವೆಬ್ಸೈಟ್ ಅಥವಾ ಈ ಪೇಜಲ್ಲಿ ನಾನು ಪರ್ಚೇಸ್ ಮಾಡಿರೋದ್ರಲ್ಲಿ ನನ್ನ ಫೇವ್ರೆಟ್ ಪರ್ಚೇಸಸ್ ಯಾವುದು ಅಂದರೆ ದಿಸ್ ಬುಗ್ಡಿ. ದೇ ಹ್ಯಾವ್ ಥೌಸಂಡ್ಸ್ ಆಫ್ ವೆರೈಟೀಸ್ ಆಫ್ ಬುಗ್ಡಿ. ಸೊ ನಾನು ಇದು ಒಂದು ಲೋಟಸ್ ಬುಗ್ಡಿ ತೊಗೊಂಡೆ. ಸೊ ಎರಡು ಕಡೆನೂ ಅಷ್ಟೇ ಇಯರ್ಸ್ಗೆ ಹಾಕ್ಕೊಂಡ್ರೆ ತುಂಬ ಎತ್ನಿಕ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದೊಂದು. ಆ್ಯಂಡ್ ಇದು ಒಂದು ಸಿಂಪಲ್ಲಾಗಿ ಈ ಥರ ಒಂದಿರಲಿ ಪ್ಲೈನ್ ಅಂದ್ಬಿಟ್ಟು ಇದು ಒಂದು ಪೇರ್ ತೊಗೊಂಡೆ. ಸೊ ಟೋಟಲಿ ಐ ಗಾಟ್ 2 pairs of bugadi and 1 that ear cuff earring. So I think yeah, ethnic jewels alli ishtene. And Jayanagra hogadaga I got some earrings. In Jayanagra I got this earring. ಮಲ್ಟಿ ಕಲರ್ ಇದೆ ಅಂತ ನಾನು ಇದನ್ನು ತೊಗೊಂಡೆ. ಈಗ ಯಾಕೋ ನೋಡಿದ್ರೆ ಅಷ್ಟು ಇಷ್ಟ ಆಗ್ತಿಲ್ಲ. ಬಟ್ ಎತ್ನಿಕ್ ಸಾರೀಸ್ ಮತ್ತು ಕುರ್ತಾಸ್ಗೆಲ್ಲ ಇಟ್ ಗೋಸ್ ವೆಲ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಲೈಕ್ ಮೈ ಅಬ್ಸಲ್ಯೂಟ್ ಫೇವ್ರೆಟ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಅಂದರೆ ಇಲ್ಲಿಂದ ಇಯರಿಂಗಿಂದ ಹೀಗೆ ಹೋಗುತ್ತಲ್ಲ ಮಾಟಿ, ಆ ಥರ ಟೈಪ್ ಇಯರಿಂಗ್ ಇದು. ಸಿ ದಿಸ್ ಈಸ್ ಹೌ ಇಟ್ ಈಸ್. ಸೋ ಗುಡ್. ಇದರಲ್ಲಿ ನನಗೆ ಇನ್ನೂ ಸ್ವಲ್ಪ ಗೋಲ್ಡ್ ಆಗಿರಬೇಕು, ಅಂದರೆ ಗೋಲ್ಡನ್ ಇರಬೇಕಿತ್ತು. ದಿಸ್ ಈಸ್ ಆಲ್ಸೋ ನೈಸ್. ಈ ಥರ ಹೋಗುತ್ತೆ. ಸೊ ಇದೆಲ್ಲ ನಾನು ಆ್ಯಕ್ಚುಲಿ ನನ್ನ ಶೂಟ್ಸು ನನ್ನ ವೀಡಿಯೋಸು ಇದನ್ನು ಮೈಂಡಲ್ಲಿ ಇಟ್ಕೊಂಡೆ ಪರ್ಚೇಸ್ ಮಾಡಿದ್ದು. ದಿಸ್ ಈಸ್ ಲೈಕ್ ಮೈ ಫೇವ್ರೆಟ್. ಆ್ಯಂಡ್ ದೆನ್ ಇದೇ ಥರ ಲೋಟಸ್ದು ನಂದು ಇಯರಿಂಗ್ ಇತ್ತು. ಸೊ ಅಲ್ಲಿ ಅದೇ ಪ್ಲೇಸಲ್ಲಿ ತೊಗೊಂಡಿದ್ದು. ಸೊ ಅದು ಬ್ರೇಕ್ ಆಗಿಬಿಡ್ತು, ಇದು ಕಟ್ ಆಗಿಬಿಡ್ತು. ಸೊ ಹಂಗಾಗಿ ನೋಡಿದ ತಕ್ಷಣ ಐ ವಾಸ್ ಲೈಕ್ ಓಕೆ ಇನ್ನೊಂದು ಬೇಕು ಅಂತ. ಸಾರೀಸ್ಗೆ ಕುರ್ತಾಸ್ಗೆಲ್ಲ ಚೆನ್ನಾಗಿರುತ್ತೆ, ಅದಕ್ಕೆ ಐ ಗಾಟ್ this one. And then I got handcuff. ಇದು ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಟ್ ಗೋಸ್ ವೆಲ್ ಅಂತ ಅನಿಸ್ತು ನನಗೆ. ಆ್ಯಂಡ್ ಇದರಲ್ಲಿ ಬೇರೆದು ಕೂಡ ಇತ್ತು, ಬೋ ಎಲ್ಲ ಇರೋದು. ಅದೇನೋ ಗೊತ್ತಿಲ್ಲ, ಈ ಥರ ಬೀಚ್ ಟೈಪು ಶೆಲ್ಸ್ ಇರೋದೇ ನಂಗೆ ಇಷ್ಟ ಆಯಿತು, ಸ್ಟಾರ್ ಫಿಶ್ ಇರೋದೆ. ಸೊ ಅದಕ್ಕೆ ಇದು ಒಂದು ತೊಗೊಂಡೆ. ಐ ಥಿಂಕ್ ಐ ಪೇಡ್ 200 ಫಾರ್ ದಿಸ್. ಆ್ಯಂಡ್ ಈವನ್ ಫಾರ್ ದಿಸ್ 150 200 ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಮರ್ತೋಗಿದೆ ನನಗೆ ಆಲ್ ಟುಗೆದರ್ ಪೇ ಮಾಡಿದ್ದು. ಇವಾಗೇನು ಮಚ್ ಬಾರ್ಗೇನಿಂಗ್ ಇಲ್ಲ ಜಯನಗರ ಸ್ಟ್ರೀಟ್ ಶಾಪಿಂಗಲ್ಲಿ. ಸೊ ಒಂಥರ ಮಜಾನೇ ಇರಲ್ಲ ಈಗ. ಎಸ್, ದೀಸ್ ಆರ್ ಸಮ್ ಇಯರಿಂಗ್ಸ್ ಐ ಗಾಟ್ ಫ್ರಮ್ ಜಯನಗರ. ಗಾಟ್ ದಿಸ್ 2 ಹೇರ್ ಕ್ಲಿಪ್ಸ್ ಫ್ರಮ್ ಮಿನಿಸೋ ವಿಚ್ ಈಸ್ 120 ಈಚ್. We have this perfume set from Dear Diary by Rashmika Mandana. So I got this 3-piece set. ಯಾಕಂದರೆ ನನಗೆ ಹೇಳ್ದಂಗೆ ನನಗೆ ತುಂಬ ಸ್ಟ್ರಾಂಗ್ ನೋಟ್ಸು, ಫ್ಲೋರಲ್ ನೋಟ್ಸ್ ಆಗಿರ್ಬೋದು, ಫ್ಲವರ್ದಾಗಿರ್ಬೋದು, ಅದೆಲ್ಲ ನನಗೆ ಆಗೋದಿಲ್ಲ. ಐ ಆಮ್ ಮೋರ್ ಸಾರ್ಟ್ ಆಫ್ ಲೈಕ್ ವೆನಿಲಾ ಆ ಥರ. ಹಾಗಾಗಿ ಓಕೆ ಪರ್ಫ್ಯೂಮ್ ಎಕ್ಸ್ಪರ್ಟ್. ಸೊ ಅದು ನೋಟ್ಸ್ ಎಲ್ಲ ನೋಡ್ಬಿಟ್ಟು ಯಾವುದೋ ಒಂದು ತೊಗೊಂಡು ಫ್ರೇಗ್ರೆನ್ಸು ಅದು ನಂಗೆ ಇಷ್ಟ ಆಗಲಿಲ್ಲ ಅಂದರೆ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಈ ಥರ 3 ಪ್ಯಾಕ್ ಆಫ್ 3 ಇತ್ತು. ಟೋಟಲ್ 10 ಮೇ ಬಿ 30 ml, ಅಂದರೆ ಆಲ್ 3 ಟುಗೆದರ್. ಸೊ ಅದಕ್ಕೇ ತೊಗೊಂಡೆ. ಇಟ್ಸ್ ಕಾಲ್ಡ್ ಡಿಯರ್ ಡೈರಿ. ಸೊ ಟೆಸ್ಟ್ ಮಾಡೋಣ. ನಾನು ಆಲ್ರೆಡಿ ಫ್ರೇಗ್ರೆನ್ಸ್ ಟೆಸ್ಟ್ ಮಾಡಿದೆ, ನೋಡಿದೆ. ನನಗೆ ಯಾವುದೋ 2 ಇಷ್ಟ ಆಯಿತು, 1 ಇಷ್ಟ ಆಗಲಿಲ್ಲ. ಬಟ್ ಮರ್ತೋಗಿದೆ ಈಗ ಆಲ್ ಟುಗೆದರ್. ನಿಮ್ಮ ಮುಂದೆನೇ ಟೆಸ್ಟ್ ಮಾಡೋಣ. ಆ್ಯಂಡ್ ದ ಪ್ಯಾಕೇಜಿಂಗ್ ಆಲ್ ದಿಸ್ ಇಸ್ ನೈಸ್, ಲೈಕ್ ಅ ಡೈರಿ ಓನ್ಲಿ. ಸಿ ಡೈರಿ ಥರನೇ ಪ್ಯಾಕೇಜಿಂಗ್ ಇದೆ. ಒಳಗಡೆ ಓಪನ್ ಮಾಡಿದ್ರೆ ವಿ ಹ್ಯಾವ್ ದಿಸ್ 3. ನನಗೆ ಇದು ಅಷ್ಟೇ ಒಂಥರ ಈ ಲಾಲಿಪಾಪ್ ಥರ ಬಂದಿರೋ ಈ ಪ್ಯಾಕೇಜಿಂಗು ಅಷ್ಟೇ ಫ್ರೇಗ್ರೆನ್ಸ್ದು ಇಷ್ಟ ಆಯಿತು. ಫಸ್ಟ್ ಒನ್ ವಿ ಹ್ಯಾವ್ ನ್ಯಾಷನಲ್ ಕ್ರಶ್. ಲೆಟ್ ಮಿ ಸ್ಪ್ರೇ ಇಟ್. ಸೋ ಫ್ರೆಶ್, ತುಂಬ ಫ್ರೆಶ್ ಆಗಿದೆ. ಇದ್ರ ನೋಟ್ಸ್ ಏನು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನ್ಯಾಷನಲ್ ಕ್ರಶ್ ಈಸ್ ಲೈಕ್ ಪಿಂಕ್ ಲೋಟಸ್ ಸ್ಯಾಂಡಲ್ವುಡ್. ಅದೇ ಥರ ಇದೆ. ತುಂಬ ಫ್ಲೋರಲ್ಲೂ ಇಲ್ಲ, ತುಂಬ ಇದು ಇಲ್ಲ, ಬಿಕಾಸ್ ಆಫ್ ದ ಸ್ಯಾಂಡಲ್ವುಡ್ ಅನ್ಸುತ್ತೆ. ಸೋ ಫ್ರೆಶ್, ತುಂಬ ಸ್ಟ್ರಾಂಗು ಇಲ್ಲ, ತುಂಬ ಮೈಲ್ಡು ಇಲ್ಲ. ನೆಕ್ಸ್ಟ್ ಒನ್ ವಿಲ್ ಟ್ರೈ ಇರ್ರಿಪ್ಲೇಸಬಲ್. ಇಟ್ಸ್ ಲೈಕ್ ಪ್ಯಾಷನ್ ಫ್ರೂಟ್ ಲೀಚಿ. ಓಕೆ, ಅಗೇನ್ ಫ್ಲೋರಲ್ಲ. ಈವನ್ ದಿಸ್ ಈಸ್ ಸ್ವಲ್ಪ ಸಿಟ್ರಸಿ ಥರ, ನಾಟ್ ಮೈ ಟೈಪ್ ಬ್ರೋ. ನೆಕ್ಸ್ಟ್ ಒನ್ ಇಸ್ ದಿಸ್ ಕಾಂಟ್ರವರ್ಷಿಯಲ್ ಜಾಸ್ಮಿನ್ ಇದೆ. ಐ ಡೋಂಟ್
think I like it. Even this is quite strong. I think nange idu erdraginta nange National Crush, which is this, yeah, National Crush is like okay. I don't think nan idu moorunu kuda daily use martina. I can't see myself using all these. I don't think so, but no, I'll give a genuine try. First impression ee tara ittu, but I'll give a genuine try. National Crush ಸ್ವಲ್ಪ ರಿಫ್ರೆಶಿಂಗ್ ಆಗಿ ಹೊಸ ಥರ ಅಂತ ಅನ್ನಿಸ್ತಿದೆ. ಮಿಕ್ಕಿದೆಲ್ಲ ಲೈಕ್ ನಮಗೆ ಗೊತ್ತು, ಈ ಫ್ರೇಗ್ರೆನ್ಸ್ ಎಲ್ಲ ನಾವು ಯೂಶಲಿ ಸ್ಮೆಲ್ ಮಾಡಿದ್ದೀವಿ ಬೇರೆ ಪರ್ಫ್ಯೂಮಲ್ಲೂ. ಯು ಕ್ಯಾನ್ ಫೈಂಡ್ ದಿಸ್ ಅನ್ನೋ ಥರ. ಇಫ್ ಯು ಗೈಸ್ ವಾಂಟ್ ಟು ಟ್ರೈ ಯು ಕ್ಯಾನ್. ಇಟ್ಸ್ ನೈಸ್ ಆ್ಯಕ್ಚುಲಿ, ಇಟ್ಸ್ ಗುಡ್. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಕಿಕ್ಸಾ ಅನ್ಸುತ್ತೆ ಇದು ಬ್ರ್ಯಾಂಡ್. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬಾನೇ ಪಾಪ್ ಆಗ್ತಿತ್ತು ಆ್ಯಂಡ್ ನನಗೂ ಕೂಡ ಒಂದು ಟಮ್ಲರ್ ಚೇಂಜ್ ಮಾಡಬೇಕಿತ್ತು. ಸಿನ್ಸ್ ಫ್ರಮ್ 1.5-2 years ಇಂದ ಐ ಆಮ್ ಯೂಸಿಂಗ್ ದಟ್ ಡಲ್ ಕಲರ್. ಈಗ ಅನಿಸ್ತಿದೆ ಅದು ನೂಡ್ ಕಲರ್ ಒಂಥರ ಅದೇ ಟಮ್ಲರ್ ಯೂಸ್ ಮಾಡ್ತಾ ಇದ್ದೀನಿ. ಐ ರಿಯಲಿ ವಾಂಟ್ ಚೇಂಜ್. ಅದಕ್ಕೆ ಐ ಗಾಟ್ ದಿಸ್ ಪಿಂಕ್ ಕಲರ್, ಲೈಕ್ ಡಾರ್ಕ್ ಪಿಂಕ್ ಕಲರ್. ಮೆಜೆಂಟಾ ಪಿಂಕ್ ಇದು, ಐ ಡೋಂಟ್ ನೋ, ಬಟ್ ಯಾ ಈ ಕಲರ್ ಟಮ್ಲರ್ನ ಕಿಕ್ಸಾಯಿಂದ ಆರ್ಡರ್ ಮಾಡಿದೆ. ಆ್ಯಂಡ್ ನಂದದು ಸ್ಟ್ರಾ ಪ್ಯಾಟ್ರನು. ಇದು ಬಂದುಬಿಟ್ಟು ಇದರಲ್ಲಿ ಅಟ್ಯಾಚಬಲ್ ಥರ ಇರುತ್ತೆ ಈ ಥರ. ಸೊ ಈ ಥರ ಲಿಡ್ಡು. ಸೊ ಇದು ಒಂದು ಟ್ರೈ ಮಾಡೋಣ ಅಂತ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಪಾಪ್ ಆಗ್ತಿತ್ತು. ಹಾಗಾಗಿ ಓಕೆ ಅಂತ ಇನ್ಸ್ಟಾದಿಂದನೇ ನಾನು ಅವ್ರ ವೆಬ್ಸೈಟಿಂದನೇ ಆರ್ಡರ್ ಮಾಡಿದ್ದು ಕಿಕ್ಸಾ ಅಂತ. ಆ್ಯಂಡ್ ಅದ್ರ ಜೊತೆಗೆ ಅವ್ರು ಈ ಥರ ಏನೇನೋ ಕೊಟ್ಟಿದ್ರು, ಅದನ್ನು ಕೂಡ ಸ್ಟಿಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಿಟ್ಟಿದ್ದೀನಿ. ಉದ್ಘಾಟನೆ ನನ್ನ ಬರ್ತ್ಡೇ ದಿನದಿಂದನೇ ಐ ವಿಲ್ ಸ್ಟಾರ್ಟ್ ಯೂಸಿಂಗ್ ದಿಸ್. I love it. And next again we have a pink footwear from Kai. So Kai footwear na try ಮಾಡಬೇಕಂತ ತುಂಬಾನೇ ನನಗೆ ಇತ್ತು, ಯಾಕಂದ್ರೆ ತುಂಬಾ ಮಿಕ್ಸ್ಡ್ ರಿವ್ಯೂಸ್ ಇತ್ತು. ಸೊ ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿದ್ರು ಅಷ್ಟೇ. ಮಿಂತ್ರಾದಲ್ಲಿ ಕೂಡ Kai ಅವೈಲಬಲ್ ಇದೆ. ಸೊ ಮಿಂತ್ರಾದಲ್ಲೂ ನೋಡಿದಾಗ ಎಲ್ಲ ಮಿಕ್ಸ್ಡ್ ರಿವ್ಯೂ. ಕೆಲವೊಬ್ರು ಚೆನ್ನಾಗಿದೆ ಅಂತ ಹಾಕಿದ್ದಾರೆ, ಕೆಲವೊಬ್ರು ನೋ, ಒಂಥರ ಬರಬೇಕಾದ್ರೆ ಪ್ಯಾಕೇಜಿಂಗ್ ವಾಸ್ ಡರ್ಟಿ ಆ ಥರ ಎಕ್ಸೆಟ್ರಾ ಚೆನ್ನಾಗಿಲ್ಲ, ಸೋಲ್ ಈಸ್ ಹೆವಿ ಆ ಥರ ಹಾಕಿದ್ದಾರೆ. ಸೊ ಅದಕ್ಕೆ ಐ ವಾಸ್ ಐಯಿಂಗ್ ಆನ್ ಅ ಫುಟ್ವೇರ್ ಕಾಯ್ದು ಸಿನ್ಸ್ ಸೋ ಮೆನಿ ಫುಟ್ವೇರ್. ಬಟ್ ಇದೊಂದು ಟ್ರೈ ಮಾಡೋಣ. ಎಲ್ಲ ಫುಟ್ವೇರ್ಗಿಂತ ಇದು ಕಮ್ಮಿ ಪ್ರೈಸಲ್ಲಿ ಇತ್ತು. ಸೊ ಅಂದರೆ ಇದಕ್ಕಿಂತ ಕಮ್ಮಿದು ಇತ್ತು. ಬಟ್ ಐ ವಾಂಟ್ ಟು ಟ್ರೈ ದಿಸ್. ಇದನ್ನು ಫಸ್ಟ್ ತರಿಸಿ ನೋಡೋಣ, ಇದಿಷ್ಟ ಆದರೆ ಫರ್ದರ್ ಪರ್ಚೇಸಸ್ ಮಾಡೋಣ ಅಂತ. ಐ ಗಾಟ್ ದಿಸ್ ಬ್ಯೂಟಿಫುಲ್ ಪಿಂಕ್ ಫುಟ್ವೇರ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ನೋಡೋದಕ್ಕಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದು ಮನೆ ಒಳಗಡೆ ಹಾಕ್ಕೊಳ್ಳೋ ಥರ ಫುಟ್ವೇರ್, ಅಂದರೆ ಅವ್ರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು. ಐ ಡೋಂಟ್ ಥಿಂಕ್ ಸೊ ಇದು ಮನೆ ಒಳಗಡೆ ಹಾಕ್ಕೊಳ್ಳೋ ಥರ, ಬಿಕಾಸ್ ಸೋಲ್ ತುಂಬ ಹೆವಿ ಇದೆ. ಸೊ ಅಂದರೆ ಮನೆ ಒಳಗಡೆ ಹಾಕ್ಕೊಳ್ಳೋಕ್ಕೆ ಇಟ್ಸ್ ಹೆವಿ. ಅದರ್ ದ್ಯಾನ್ ದಟ್ ದ ಪ್ಯಾಟ್ರನ್ ಈಸ್ ಗುಡ್. ಆ್ಯಂಡ್ ನನಗೂ ಕೂಡ ಪ್ಯಾಕೇಜಿಂಗಲ್ಲಿ ಈ ಕಡೆ ಸೈಡೆಲ್ಲ ಒಂದೊಂದು ಸ್ವಲ್ಪ ನೋಡಿದ್ರೆ ಕ್ಯಾಮ್ರಾದಲ್ಲಿ ಹೆಂಗೆ ಪಿಕ್ ಮಾಡ್ತಿದೆ ಗೊತ್ತಿಲ್ಲ, ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಅಂದರೆ ಎಲ್ಲೋ ಡರ್ಟಿ ಪ್ಲೇಸಲ್ಲಿ ಇಟ್ಟಿದ್ದಾರೆ, ಸ್ವಲ್ಪ ಡಸ್ಟ್ ಆಗಿದೆ ಅಂತ ಅನ್ನೋ ಥರ ಅನಿಸ್ತು. ಆ್ಯಂಡ್ ಇದನ್ನು ಹಾಕೊಂಡಾಗ ಇದೆಯಲ್ಲ ಫೀಲು ನನಗೆ ಚೆನ್ನಾಗಿ ಅನಿಸ್ಲಿಲ್ಲ. ಆ ಫೀಲು ಇದು ತುಂಬ ಸ್ಮೂತ್ ಇಲ್ಲ ಸೋಲು. ಸೊ ಒಂಥರ ದಟ್ ಫೀಲ್ ವಾಸ್ ನಾಟ್ ಗುಡ್. ಬಟ್ ದ ಲುಕ್ ವೈಸ್ ಇಟ್ ಇಸ್ ಬ್ಯೂಟಿಫುಲ್. ಅವ್ರದ್ದು ಕಾಯಿ ಅವ್ರದ್ದು ಎಲ್ಲ ಫುಟ್ವೇರು ಅಷ್ಟೇ. ಐ ಡೋಂಟ್ ನೋ ಹೂ ಇಸ್ ದಟ್ ಫುಟ್ವೇರ್ ಡಿಸೈನರ್, ವಾಟ್ ಎವರ್ ಇಟ್ಸ್ ಕಾಲ್ಡ್ ಆಸ್. ದ ಫುಟ್ವೇರ್ ಡಿಸೈನ್ಸ್ ಆರ್ ಸೋ ಗುಡ್. ಹೀಲ್ಸ್ ಆಗಿರ್ಬೋದು, ಫ್ಲ್ಯಾಟ್ಸ್ ಆಗಿರ್ಬೋದು, ಆಲ್ ದಟ್. ಲುಕ್ ವೈಸ್ ಇಟ್ಸ್ ಗುಡ್, ಬಟ್ ಮೆಟೀರಿಯಲ್ ವೈಸ್ ಐ ಡೋಂಟ್ ಥಿಂಕ್ ಇದಕ್ಕೆ ನಾನು ಅವ್ರ ವೆಬ್ಸೈಟಲ್ಲಿ ಶಾಪ್ ಮಾಡಿದ್ರಿಂದ ನನಗೆ 1500ಗೆ ಸಿಕ್ತು. ಅದೇ ನಾನು ಮಿಂತ್ರಾದಲ್ಲಿ ಶಾಪ್ ಮಾಡಿದರೆ 1800-900 ಇತ್ತು. ಆ ಥರ ವೇರಿ ಆಗ್ತಾನೆ ಇರುತ್ತೆ ಪ್ರೈಸಸ್ಸು. ಎವ್ರಿಥಿಂಗ್ ಈಸ್ ಲೈಕ್ ಹೈ ಪ್ರೈಸ್ಡ್ ಸ್ವಲ್ಪ. ಸೊ ಅದಕ್ಕೆ ವರ್ತ್ ಇದೆ ಅಂತ ನಂಗೆ ಅನಿಸ್ಲಿಲ್ಲ. ಪ್ರೀತಮ್ ಈಸ್ ಲೈಕ್ ರಿಟರ್ನ್ ದಿಸ್ ಅಂತ, ಹಿ ಡಿಂಟ್ ಇವನ್ ಲೈಕ್ ದಿಸ್. ಬಟ್ ಜೆನ್ಯೂನ್ಲಿ ಐ ವಾಂಟ್ ಟು ಗಿವ್ ಅ ಟ್ರೈ ಅಂತ ನಾನು ತೊಗೊಂಡಿದ್ದು. ಐ ಡೋಂಟ್ ಥಿಂಕ್ ಐ ವಿಲ್ ರಿಟರ್ನ್ ಇಟ್. ನಾನು ರಿಟರ್ನ್ ಮಾಡಲ್ಲ. ಬಟ್ ವಾವ್ ನೈಸ್ ಅನ್ನೋ ಥರ ಅಷ್ಟೊಂದು ನನಗೆ ಅನಿಸ್ಲಿಲ್ಲ. ನೆಕ್ಸ್ಟ್ ವಾಟ್ ಡು ವಿ ಹ್ಯಾವ್ ದಿಸ್ ಸ್ಟೀವ್ ಮೇಡನ್ ಬ್ಯಾಗ್ ಆಯಿತಾ. ದಿಸ್ ಇಸ್ ಲೈಕ್ ಅ ಗಿಫ್ಟ್ ಆಯಿತಾ, ಬಟ್ ಐ ವಾಂಟ್ ಟು ಶೋ ಇನ್ ಅ ಹಾಲ್ ವಿಡಿಯೋ ಅಂತ ಐ ಆಮ್ ಶೋಯಿಂಗ್ ಇಟ್. ಸೊ ದಿಸ್ ಈಸ್ ಹೌ ಇಟ್ ಈಸ್. ಇಟ್ಸ್ ಟೂ ಕ್ಯೂಟ್. ಐ ಗಾಟ್ ದಿಸ್ ಫ್ರಮ್ ಮೈ ಕಸಿನ್ ಸಿಸ್ಟರ್. ನನ್ನ ಬರ್ತ್ಡೇ ಟೈಮಲ್ಲಿ ಸಿಕ್ಕಿದ್ರಿಂದ ಐ ಥಿಂಕ್ ಇಟ್ಸ್ ಮೈ ಬರ್ತ್ಡೇ ಗಿಫ್ಟ್ ಅಂತ. ಆ್ಯಂಡ್ ವಿ ಹ್ಯಾವ್ ಸಮ್ 2 ಇಯರಿಂಗ್ಸ್ ಇನ್ಸೈಡ್ ದ ಬ್ಯಾಗ್ ವಿಚ್ ಈಸ್ so good. Perfect for me because I am that accessories earrings girl. So adike I got this 2 beautiful earrings and I got this Steve Madden bag. I think I'll carry this on my birthday. Cross body taranu carry ಮಾಡಬಹುದು, as a bag kuda carry ಮಾಡಬಹುದು. Cute, so good. Adili studs kuda ide, nice. This is like my brand ana tara ondala ond barutte namage. Then we have Adidas
ಫುಟ್ವೇರ್. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಫುಟ್ವೇರಲ್ಲಿ ಕಾಯ್ದು ಆರ್ಡರ್ ಮಾಡೋಕ್ಕಿಂತ ಮುಂಚೆ ನಾನು ಸ್ಟೀವ್ ಮೇಡನ್ದು ಆರ್ಡರ್ ಮಾಡಿದ್ದೆ, ವಿಚ್ ಈಸ್ ಅರೌಂಡ್ 6000 ಅನಿಸುತ್ತೆ. ಅದು ಔಟ್ ಫಾರ್ ಡೆಲಿವರಿ ಕೂಡ ಬಂದುಬಿಡ್ತು. ದೆನ್ ಐ ಸೆಂಟ್ ರಿಟರ್ನ್ಗೆ ಹಾಕಿದೆ. ನಾನು ನನಗೆ ಆರ್ಡರ್ ಮಾಡಿದ್ದು ಯಾಕೋ ಐ ಡೋಂಟ್ ಥಿಂಕ್ ಇಟ್ಸ್ ವರ್ತ್ ಇಟ್ ಅನಿಸ್ತು. ಅಂದರೆ ಜಸ್ಟ್ ಲೈಕ್ ಈಗ ಕಾಯಿ ಫುಟ್ವೇರ್ ಹೆಂಗಿದೆ ಅದೇ ಟೈಪ್ ಇರೋದು. ನಾನು ಈ ಪಿಕ್ಚರ್ ಪಾಪ್ ಮಾಡ್ತೀನಿ. ಸೊ ಅದನ್ನು ರಿಟರ್ನ್ ಹಾಕ್ಬಿಟ್ಟೆ ನಾನು, ಬೇಡ 6000 ನಿಯರ್ಲಿ ಬೇಡ ಅಂತ. ದೆನ್ ಐ ಸಾ ದಿಸ್ ಪ್ರೀತಮ್ಸ್ ಫುಟ್ವೇರ್, ಅಂದರೆ ಶೂಸು ಅಡಿಡಾಸ್ ಒರಿಜಿನಲ್ಲು. ನನಗೆ ಒಂದು 2-3 ಬ್ರ್ಯಾಂಡ್ ಇತ್ತು, ವ್ಲಾಗಲ್ಲಿ ನೋಡಿದರೆ ನೋಡಿರ್ತೀರ. ಸೊ ಕಾನ್ವರ್ಸ್ ತೊಗೊಳ್ಬೇಕು, ಅಡಿಡಾಸ್ ಒರಿಜಿನಲ್ಲು, ಮತ್ತು ಇನ್ನೊಂದು ಸಾಂಬಾರ್ಸ್ ಐ ಥಿಂಕ್ ನೈಕಿ ಅನ್ಸುತ್ತೆ, ಐ ಡೋಂಟ್ ರಿಮೆಂಬರ್, ಬಟ್ ಕಾನ್ವರ್ಸ್ ಅಂತೂ ಸೆಲೆಕ್ಟ್ ಮಾಡಿಬಿಟ್ಟಿದೆ. ದೆನ್ ಐ ಸಾ ದಿಸ್ ಅಡಿಡಾಸ್ದು ವರ್ಜಿನಲ್, ಇದು ಅದೇ ಸೂಪರ್ ಸ್ಟಾರ್ ಅನ್ಕೋತೀನಿ, ಐ ಡೋಂಟ್ ನೋ, ಬಟ್ ಈ ಬ್ರೌನ್ ಟೋನ್ ಇದೆಲ್ಲ ನೋಡಿದಾಗ ಇಟ್ ಇಸ್ ಸೋ ಗುಡ್, ನೈಸ್ ಅಂತ ಅನಿಸ್ತು ನನಗೆ. ಸೊ ಪ್ರೀತಮ್ ಡೋಂಟ್ ಓನ್ ದಿಸ್ ಟೈಪ್ ಆಫ್ ಶೂಸ್, ಐ ರಿಯಲಿ ವಾಂಟ್ ಟು ಗೆಟ್ ಹಿಮ್ ಅಂತ ಐ ಗಾಟ್ ದಿಸ್. ಐ ಪೇಡ್ ಅರೌಂಡ್ ನಿಯರ್ಲಿ 6 ಅನ್ಕೋತೀನಿ 1000. ಐ ಡೋಂಟ್ ರಿಮೆಂಬರ್, ಸ್ವಲ್ಪ ಆಫರ್ ರನ್ ಆಗ್ತಾ ಇತ್ತು ಹಾಗಾಗಿ. ಅಂದರೆ ಎಷ್ಟು ಪೇ ಮಾಡಿದೆ ಅನ್ನೋದು ಹೆಂಗಿದ್ರು ಸ್ಕ್ರೀನ್ ಮೇಲೆ ಹಾಕ್ತೀನಿ. ದಿಸ್ ಇಸ್ ದಿ ಶೂಸ್ ದಟ್ ಐ ಗಾಟ್ ಹಿಮ್ ಫಾರ್ ಮೈ ಬರ್ತ್ಡೇ. ಐ ಥಿಂಕ್ ವಿ ಕೇಮ್ ಟು ದ ಎಂಡ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ಸೊ ಯಾ, ಐ ರಿಯಲಿ ವಾಂಟೆಡ್ ಟು ಗೆಟ್ ಅ ಬ್ಯಾಗ್ ಫಾರ್ ಮೈ ಸೆಲ್ಫ್, ಆ್ಯಂಡ್ ನಾನು ಐ ವಾಸ್ ಐಯಿಂಗ್ ಆನ್ ಅ ಕೋಚ್ ಬ್ಯಾಗ್. ಸೊ ಈ ಪಿಕ್ಚರ್ ಪಾಪ್ ಮಾಡ್ತೀನಿ ಯಾವುದು ಅಂತ. ಸೊ ಇಟ್ಸ್ ಅ ಸ್ಮಾಲ್ ಲೈಕ್ ಅ ವ್ಯಾಲೆಟ್ ಸಾರ್ಟ್ ಆಫ್ ಕ್ರಾಸ್ ಬಾಡಿ ಥರನೂ ಹಾಕೋಬಹುದು ಬ್ಯಾಗ್. ಡೋಂಟ್ ಥಿಂಕ್ ಇಟ್ಸ್ ವರ್ತ್ ಇಟ್ ಅಂತ ಅನಿಸ್ತು ಒಂದು. ಇನ್ನೊಂದು, ಐ ಆಮ್ ಆಲ್ವೇಸ್ ಐಯಿಂಗ್ ಆನ್ ಅ ಕೋಚ್ ಬ್ಯಾಗ್. ಇಟ್ಸ್ ಕಾಲ್ಡ್ ಟ್ಯಾಬಿ ಮೀಡಿಯಮ್ ಅನ್ಸುತ್ತೆ, ಬ್ಲ್ಯಾಕ್. ಇಟ್ ಈಸ್ ಲೈಕ್ ಮೋರ್ ದ್ಯಾನ್ 50K ಐ ಥಿಂಕ್ ಸೊ. ಆ್ಯಂಡ್ ರೈಟ್ ನೌ ಐ ಡೋಂಟ್ ಥಿಂಕ್ ಐ ಡಿಸರ್ವ್ ಇಟ್, ಅದಕ್ಕೆ ಐ ಡಿಂಟ್ ಪರ್ಚೇಸ್ ಇಟ್. ಇಟ್ಸ್ ನಾಟ್ ದಟ್ ಐ ಕಾಂಟ್, ಬಟ್ ಐ ಥಿಂಕ್ ಐ ಡೋಂಟ್ ಡಿಸರ್ವ್ ಇಟ್. ನಾನು ಕೆಲವೊಂದ್ಸರಿ ಎಷ್ಟೊಂದು ಪರ್ಚೇಸಸ್ ಮಾಡಬೇಕಾದ್ರೆ ಅಥವಾ ಒಂದು ಲಕ್ಸುರಿ ಪರ್ಚೇಸ್ ಏನಾದ್ರು ಮಾಡಬೇಕಾದ್ರೆ ಆ್ಯಕ್ಚುಲಿ ನಾನು ಹಾಗೆ ಅನ್ಕೋತೀನಿ, ಡು ಐ deserve it now? No. Maybe after 1 month, after 6 months, still ಇನ್ನೂ ವರ್ಕ್ ಹಾರ್ಡ್ ಜಾಸ್ತಿ ಮಾಡಿದ್ಮೇಲೆ ಐ ಮೇ ಡಿಸರ್ವ್ ಇಟ್ ಅನ್ನೋ ಥರ. ಸೊ ನಾನು ಹತ್ರ ಯೂಶ್ವಲಿ ಆ ಥರ ಥಿಂಕ್ ಮಾಡ್ತೀನಿ, ಎಷ್ಟೊಂದು ತೊಗೋಬೇಕು ಅಂತ ಹೋಗಿ ಐ ಡೋಂಟ್ ಡಿಸರ್ವ್ ಇಟ್. ಈಗ ಅಟ್ಲೀಸ್ಟ್ ಈಗ ಐ ಡೋಂಟ್ ಡಿಸರ್ವ್ ಇಟ್ ಅಂತ ನಾನು ಸ್ಟೆಪ್ ಬ್ಯಾಕ್ ಮಾಡಿರೋದು ಕೂಡ ಇದೆ ಅದೇ ಥರ. ಸೊ ಟ್ಯಾಬಿ ತೊಗೋಬೇಕು ಅಂದ್ಕೊಂಡು ನೋ ಐ ಡೋಂಟ್ ಡಿಸರ್ವ್ ರೈಟ್ ನವ್ ಅಂತ ಅನಿಸ್ತು, ಹಾಗಾಗಿ ಐ ಡಿಂಟ್. ಆ್ಯಂಡ್ ನಾನು ಹಾಗೇನೆ ಟಾಟಾ ಕ್ಲೂ ಲಕ್ಸುರಿ ಏನೋ ಸ್ಕ್ರೋಲ್ ಮಾಡ್ತಿದ್ದೆ ವೆನ್ ಐ ಶಾಪ್ ಪ್ರೀತಮ್ಸ್ ಶೂ. ಸೊ ಐ ಸಾ ದಿಸ್ Madrina Duke, I think I'm pronouncing it right. So I saw one tote bag which is huge actually. So idrali medium size ittu, small ittu ella, ನಾನು L size ಬೇಕು ಅಂತ ತಗೊಂಡೆ. So Madrina Duke bag, I am in love with it. I think I done a perfect purchase. This is how the packaging is. ನೋಡಿದ್ರಲ್ಲ, huge bag ಮತ್ತೆ ಅದಕ್ಕೆ ಒಂದು ಡಸ್ಟ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. And are you guys ready to look at my bag? This is how my bag looks. It's a huge tote bag. ಕ್ಯಾಮ್ರಾ ಮುಂದೆ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ಅಂದರೆ ಸ್ವಲ್ಪ ಚಿಕ್ಕ ಕಾಣ್ತಿದ್ಯಾ ಏನು ಅಂತ, ಬಟ್ ಇಟ್ಸ್ ಅ ಹ್ಯೂಜ್ ಟೋಟ್ ಬ್ಯಾಗ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ಬಟ್ ಈಗೇನೋ ಫುಲ್ ಖುಷಿಲಿ ತುಂಬ ಅಟ್ರಾಕ್ಟ್ ಆಗಿಬಿಟ್ಟು ತೊಗೊಂಡೆ. ಈಗ ಅನಿಸ್ತಿದೆ ವಿಲ್ ಐ ಮೇಂಟೈನ್ ದಿಸ್ ಅಂತ, ಬಿಕಾಸ್ ಇದು ಒಂಥರ ಕ್ರೀಮ್ ವೈಟ್ ಇಲ್ಲ, ಪ್ಯೂರ್ ವೈಟೇ ಇದೆ. ಇಟ್ಸ್ ಅ ಕ್ಯಾನ್ವಸ್. ಐ ಥಿಂಕ್ ವಿ ಕ್ಯಾನ್ ವಾಶ್ ದಿಸ್. ಐ ಆಮ್ ನಾಟ್ ಶ್ಯೂರ್ ಮೇಂಟೆನೆನ್ಸ್ ಹೆಂಗೆ ಕ್ಲೀನಿಂಗ್ ಅನ್ನೋದನ್ನ ನಾನು ಇನ್ನೂ ಓದಿಲ್ಲ, ಬಟ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಟ್ ಇಸ್ ಸೋ ಗುಡ್, ಸೋ ಕ್ಲಾಸಿಕ್. It has that white and tan color finishing ಇದೆ. ಇದು ಲೆದರ್ ಅನ್ಕೋತೀನಿ. ಆ್ಯಂಡ್ ಇದ್ರ ಒಳಗಡೆ we have this one compartment ತರ. We can remove this. So this is how it is. ಇದ್ರ ಒಳಗಡೆ ಸೊ ಇಲ್ಲಿ we can keep all the storages and ಲ್ಯಾಪ್ಟಾಪ್ ಇಟ್ಕೋಬೋದು, ಲ್ಯಾಪ್ಟಾಪ್ ಸೆಕ್ಯೂರ್ ಮಾಡ್ಕೊಳ್ಬೋದು. ಜಿಪ್ ಇದೆ. ಸೊ ಈ ಥರ ಟೋಟ್ ಬ್ಯಾಗ್ಗೆ ಇದೊಂದು ಟೋಟ್ ಬ್ಯಾಗ್ ಹೋಲ್ಡರ್ ಅನ್ನೋ ಥರ ಏನೋ ಬರುತ್ತಲ್ಲ, ಸೊ ಅದು ಇನ್ಬಿಲ್ಟ್ ಅವರೇ ಕೊಟ್ಟಿದ್ದಾರೆ ಈ ಬ್ಯಾಗ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೇಂಟೆನೆನ್ಸ್ ತುಂಬ ಕಷ್ಟ ಇದೆ ಅನಿಸ್ತು ನನಗೆ ಇದು ನೋಡಿಬಿಟ್ಟು, ಬಿಕಾಸ್ ಇದು ಒಂದು ಕ್ಯಾನ್ವಸ್, ಅಂದರೆ ಬಟ್ಟೆ ಥರ ಮೆಟೀರಿಯಲ್ಲು. ಸೊ ಸ್ವಲ್ಪ ಗಲೀಜಾದರೂ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಹಿಂಸೆ. ಒಳಗಡೆ ಇನ್ನೂ 2 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಆ ಥರ ಇಲ್ಲಿ ಒಂದು ಜಿಪ್ ಇದೆ, ಈ ಥರ ಕ್ಲಿಪ್ ಕೂಡ ಲಾಕ್ ಮಾಡ್ಬೋದು. ದಿಸ್ ಈಸ್ ಹೌ it's Madrina Duck. I pronounced it wrong, so don't mind. It looks like. I really don't own this brand and I was not too familiar about this brand. So once I got to know, I got this bag. I'm so much happy. Actually ಏನು ಗೊತ್ತಾ, ಈ Madrina Duke ಬಿಟ್ಟು ಈ ಕಾಂಬಿನೇಷನ್ ಬ್ಯಾಗ್ನ ನಾನು ಆ್ಯಕ್ಚುಲಿ ಐ ವಾಸ್ ಐಯಿಂಗ್ ಆನ್. ಐ ಥಿಂಕ್ ಯಾವ ಬ್ರ್ಯಾಂಡ್ ಅದು ಏನು ಐ ಡೋಂಟ್ ರಿಮೆಂಬರ್. ಈ ಥರ ಒಂಥರ ಕ್ರೀಮಲ್ಲಿ ಕ್ಯಾನ್ವಸ್ ಕ್ರೀಮಲ್ಲಿರೋದು. ಯಾ, ಐ ಥಿಂಕ್ ಇಟ್ಸ್
Marc Jacobs tote bag ansute. Yeah, I was eyeing on that actually, which is quite similar anta anstu. This is so classic, so good. Working women's ke, normal mothers gagirbodu, because it's a huge tote bag and I'm in love with this. And the actual price bandu 12 to 13k ankotini. I got it around I don't remember 7 or 8 and I don't remember andre nanu haktini because 30 to 40% eno off alli ittu hangagine nan purchase madididna. One of my favorite purchase. We have come to the end part of this video. I don't know yavdaru one product miss agidya ilva. Right now ನೆನಪಿರೋದು ಮತ್ತೆ ಇಲ್ಲಿರೋದು ನಾನು ತೋರಿಸಿದೀನಿ. ಇನ್ಯಾವ್ದಾದ್ರು ಬರ್ತ್ಡೇಗೆ ಅಂತ ಶಾಪ್ ಮಾಡಿ ಹಾಲ್ ತೋರಿಸದೆ ಮಿಸ್ ಆಗಿರೋ ಪ್ರಾಡಕ್ಟ್ಸ್ ಇದ್ರೂ ಇರಬಹುದು. I don't remember right now. Please feel free to tell me which is your favorite through comments. And I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.